ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಬಿ ಅರವಿಂದ್, ಪ್ರಧಾನ ವರದಿಗಾರ. ಸ್ನೇಹಿತರೆ, ನಮ್ಮ ನಡುವೆ ಆಗಿ ಹೋದ ದೊಡ್ಡ ಸಾಹಿತಿ, ಪತ್ರಕರ್ತ ಲಂಕೇಶ್ ಒಂದು ಮಾತು ಹೇಳ್ತಾ ಇದ್ದರು. ಏನೇ ಮಾಡಿದರೂ ಕೊನೆಗೆ ಎಂಥ ದೊರೆಗೆ ಇರಲಿ, ಅವನು ಎಷ್ಟೇ ದೊಡ್ಡ ಬೇಟೆ ಆಡಲಿ, ಅವನಿಗೆ ರಸ್ತೆ ಪಕ್ಕ ನಿಂತು ನರ್ತನ ಮಾಡುತ್ತಲ್ಲ, ನವಿಲು ಗರಿಗೆದಕ್ಕೆ ನರ್ತನ ಮಾಡ್ತಿರತ್ತಲ್ಲ, ಅದನ್ನು ನೋಡಿದರೆ ಆಗೋ ಖುಷಿ ಆ ಬೇಟೆ ಮಾಡಿದ ಸಲಗ ಅವನ ಮುಂದೆ ಬಿದ್ದಿದ್ರೂ ಆಗ್ತಿರ್ಲಿಲ್ಲಪ್ಪ ಅಂತ ಹೇಳ್ತಾ ಇದ್ರು ಅವ್ರು ಹೇಳ್ತಿದ್ದ ಅರ್ಥ, ನಮಗೆ ಸಂಸ್ಕೃತಿ ಅನ್ನೋದು ಎಷ್ಟು ಮುಖ್ಯ, ಎಲ್ಲ ಕಿರೀಟಗಳನ್ನ ಮೀರಿದ್ದು ಸಂಸ್ಕೃತಿ ಅನ್ನೋದು ಅವರ ಮಾತಿನ ತಾತ್ಪರ್ಯ ಆಗಿತ್ತು ಸ್ನೇಹಿತರೆ. ಆದರೆ ನಾವೀಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಸಂಸ್ಕೃತಿಯ ತಂತುಗಳನ್ನು, ಬೇರುಗಳನ್ನು ಹಾಳು ಮಾಡ್ತಾ ಇದ್ದೇವೆ. ಇರುವಷ್ಟು ಸಂಸ್ಕೃತಿಯನ್ನು ಕೂಡ ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಉಳಿಸಿ ಹೋಗ್ತೀವೋ ಇಲ್ಲೋ ಅಂತ ಅನುಮಾನ ಬರೋ ಹಾಗೆ ನಮ್ಮ ವ್ಯವಸ್ಥೆಯ ನಡೆಗಳಿರ್ತವೆ. ಇದು ಆಗಬಾರ್ದು, ಆದರೆ ಆಗ್ತಾ ಇರ್ತದೆ. ಅಂಥದ್ದೇ ಒಂದು ಘಟನೆ ಸದ್ಯದಲ್ಲೇ ನಡೆದೋಗ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಇದು ಕನ್ನಡಿಗರದ್ದು ಮತ್ತು ನಮ್ಮ ನಾಡಿದ್ದು ಎರಡು ದುರಂತ. ಸಾಂಸ್ಕೃತಿಕವಾದ ಒಂದು ದೊಡ್ಡ ಸಂಸ್ಥೆಯನ್ನು ನಮ್ಮ ವ್ಯವಸ್ಥೆ ಹಾಳು ಮಾಡಿದೆ. ಜನಸಮುದಾಯ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ತನ್ನ ಪಾಡಿಗೆ ತಾನು ಬದುಕ್ತಾ ಇದೆ. ಹೀಗಾದರೆ ಮುಂದಿನ ದಿನಗಳಲ್ಲಿ ಈ ಜನ್ರೇಷನ್ ಜಿಗೆ ನಾವು ಏನು ಕೊಡ್ತೀವಿ, ಮುಂದೆ ಅವರು ಸಾಂಸ್ಕೃತಿಕವಾಗಿ ಎಷ್ಟು ತಲ್ಲಣಗಳನ್ನ ಎದುರಿಸಬೇಕಾಗ್ತದೆ, ಅದರಿಂದ ವೈಯಕ್ತಿಕ ಬದುಕಿನ ಮೇಲೂ ಎಷ್ಟು ಹಾನಿ ಆಗ್ತದೆ, ಇದನ್ನೆಲ್ಲ ಯೋಚನೆ ಮಾಡಬೇಕಾದ ಕಾಲ ಸ್ನೇಹಿತರೆ. ಏನಾಯ್ತು ಅಂಥದ್ದು, ನಮ್ಮ ರಾಜ್ಯದಲ್ಲಿ ಏನಂಥದ್ದೊಂದು ಆಗಿ ಹೋಗಿದೆ ಅನ್ನೋ ನೈಜ ಕಥೆಯನ್ನು ನಿಮಗೆ ವಿವರಿಸ್ತೀನಿ, ನಿಮ್ಮ ಗಮನಕ್ಕೆ ತರ್ತೀನಿ. ಕೊನೆಗೆ ಅಂತಿಮವಾಗಿ ಆಲೋಚನೆ ನಿಮಗೆ ಬಿಟ್ಟಿರುತ್ತೆ, ಯಾಕಂದರೆ ವ್ಯವಸ್ಥೆ ನಾವು ಹೇಳ್ದಂಗೆ ಎಲ್ಲ ಮಾಡಲ್ಲ. ನೋಡಿ ಏನಾಯಿತು ಅಂತ ಹೇಳೋಕ್ಕಿಂತ ಮುಂಚೆ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳು ನಮಗೆ ಭಾಳ ಮುಖ್ಯ. ನಾವು ಬೆಳೆಯೋದಕ್ಕೆ ಮುಖ್ಯ, ನಿಮ್ಮೊಂದಿಗೆ ನಾವು ಬೆಳಿಬೇಕು. ಈ ಹಿರಿಯ ಪತ್ರಿಕೆ ಯೂಟ್ಯೂಬ್ ಚಾನಲ್ನ ನೀವು ಹೊಸ ರೂಪದಲ್ಲಿ ಏನು ಬಯಸ್ತೀರಾ ಅಂತಲೂ ಹೇಳಿ ಕಾಮೆಂಟ್ಗಳಲ್ಲಿ. ಏನಾಯಿತು ನಮ್ಮ ರಾಜ್ಯದಲ್ಲಿ, ಸಾಂಸ್ಕೃತಿಕ ದುರಂತ, ಸಂಸ್ಕೃತಿಯೊಂದರ ದುರಂತ ಹೇಗೆ ಸಂಭವಿಸೋಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ, ದಯವಿಟ್ಟು ಕೇಳಿ. ಸ್ನೇಹಿತರೆ, ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಈ ದೇಶದ ಖ್ಯಾತ ಹಿಂದೂಸ್ತಾನಿ ಗಾಯಕಿ. ಯಾರಿಗೆ ತಾನೇ ಗೊತ್ತಿಲ್ಲ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹುಬ್ಳಿಯವರು. ಅವರ ಸ್ಮರಣಾರ್ಥ, ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ 2011ನೇ ಇಸ್ವಿಯಲ್ಲಿ ಅಂದಿನ ರಾಜ್ಯ ಸರ್ಕಾರ, BS ಯಡಿಯೂರಪ್ಪನವರಾಗ ಮುಖ್ಯಮಂತ್ರಿಗಳು, ಅವರು 11ನೇ ಇಸ್ವಿಯಲ್ಲಿ ಹುಬ್ಳಿಯಲ್ಲಿ ಅವರನ್ನೆಲ್ಲ ಇದೆ, ಗಂಗೂಬಾಯಿ ಹಾನ್ಗಲ್ ಅವ್ರನ್ನೆಲ್ಲ ಹುಬ್ಳಿಯಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಹಿಂದೂಸ್ತಾನಿ ಸಂಗೀತ ಗುರುಕುಲ ಸ್ಥಾಪಿಸಿದರು. ಸರ್ಕಾರದ ಉದ್ದೇಶ ಏನಿತ್ತು ಅಂದರೆ, ಗುರುಕುಲ ಮಾದರಿಯಲ್ಲಿ ಇಡೀ ದೇಶದ ವಿದ್ಯಾರ್ಥಿಗಳಿಗೆ ಉಚಿತ ಸಂಗೀತ ಶಿಕ್ಷಣ ದೊರೆಯಬೇಕು, ಅದು ಕರ್ನಾಟಕದ ಸಂಸ್ಕೃತಿಗೂ ಪೂರಕವಾಗಿರ್ತದೆ. ಉತ್ತರ ಕರ್ನಾಟಕ ಹಿಂದೂಸ್ತಾನಿ ಸಂಗೀತದ ನೆಲವಾದ್ದರಿಂದ ಗಂಗೂಬಾಯಿ ಹಾನ್ಗಲ್ ಅವರ ಹೆಸರಲ್ಲಿ ಇಂಥದ್ದೊಂದು ಗುರುಕುಲ ಸ್ಥಾಪಿಸಿದರೆ ಸೂಕ್ತ.
ಇದು ಎಲ್ಲರಿಗೂ ಒಳ್ಳೆಯ ಹೆಸರು ತರ್ತದೆ. ಇದೆಲ್ಲ ಇತ್ತು, ಸರಿ ಇತ್ತು ವಿಚಾರ, ಅವ್ರದ್ದು ಆಲೋಚನೆ ಕರೆಕ್ಟಾಗಿತ್ತು. 2011ರಲ್ಲಿ ಹುಬ್ಳಿ ಉಣ್ಕಲ್ ಪ್ರದೇಶದ ಸಾಯಿನಗರ ಅನ್ನೋ ಭಾಗದಲ್ಲಿ ಒಳ್ಳೆಯ ಪ್ರದೇಶದಲ್ಲಿ ವಿಶಾಲವಾದ ಕ್ಯಾಂಪಸ್ ಗುರುತಿಸಿ ಸರ್ಕಾರ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗುರುಕುಲ ಸ್ಥಾಪಿಸಿತು. ಸರಿ, ಉದ್ದೇಶನೂ ಸರಿಯಾಗಿತ್ತು, ಜನಕ್ಕೂ ಖುಷಿಯಾಯಿತು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ನೆಲ ಉತ್ತರ ಕರ್ನಾಟಕ. ಈಗಲೂ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಪದ್ಮಶ್ರೀ ವೆಂಕಟೇಶ್ ಕುಮಾರ್ ಅವರು ಧಾರವಾಡದಲ್ಲೇ ಇರ್ತಾರೆ, ಕೈವಲ್ಯ ಕುಮಾರ್ ಅವರಲ್ಲೇ ಇರ್ತಾರೆ, ಹಾಸನಿ ಗಣಪತಿ ಭಟ್ರು ಅಲ್ಲೇ ಧಾರವಾಡ ಉತ್ತರ ಕನ್ನಡ ಅಂದ್ಕೊಂಡು ಮನೆ ಮಾಡ್ಕೊಂಡಿದ್ದಾರೆ. ಮನೆ ಅಂದರೆ ನಾನು ಹೇಳಿದ್ದು ನಾವೆಲ್ಲ ಅಂದ್ಕೊಂಡು ವಾಸ ಮಾಡೋ ಮನೆ ಅಲ್ಲ, ಹಿಂದೂಸ್ತಾನಿ ಸಂಗೀತದ ನೆಲ ಅದು, ಅದೇ ಅವ್ರ ಮನೆ. ಧಾರವಾಡ, ಹುಬ್ಳಿ, ಕುಂದಗೋಳ, ಹಾವೇರಿ, ಬಿಜಾಪುರ, ಬೆಳಗಾವಿ, ಹೀಗೆ ಉತ್ತರ ಕನ್ನಡ. ಏನಾಯ್ತಂದ್ರೆ 11ರಲ್ಲಿ ಸರ್ಕಾರನೇ ಇಂಥದ್ದೊಂದು ಉಪಕ್ರಮ ಮಾಡಿದಾಗ ಖುಷಿಪಟ್ಟರು ಎಲ್ಲರೂ ಅಂತ ಹೇಳಿದ್ನಲ್ಲ ಅವಾಗ. ಯಾಕೆ ಅಂತ ಹೇಳ್ತೀನಿ. ನಮ್ಮಲ್ಲಿ ಏನಾಗಿತ್ತು, ಇದನ್ನು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಹೇಳಿಬಿಡ್ಬೇಕು ನಿಮಗೆ. ಕೋಲ್ಕತ್ತಾದಲ್ಲಿ ITC ಕಂಪ್ನಿದೊಂದು ಇದೇ ಥರದ ಗುರುಕುಲ ಇದೆ, ಭಾಳ ಜನಪ್ರಿಯ, ಭಾಳ ಖ್ಯಾತ. ಒಳ್ಳೊಳ್ಳೆ ಕಲಾವಿದರು ಕಲಿಸ್ತಾರೆ, ಒಳ್ಳೊಳ್ಳೆ ಕಲಾವಿದರು ಆ ITC ಗುರುಕುಲದಿಂದ ಹೊರಗೆ ಬರ್ತಾರೆ. ಅದನ್ನೇ ಮಾದರಿಯಾಗಿ ಇಟ್ಕೊಂಡು ಸರ್ಕಾರ ಏನು ಯೋಚನೆ ಮಾಡ್ತು ಅಂದರೆ, ಇಡೀ ದೇಶದಲ್ಲಿ ಸರ್ಕಾರ ನಡೆಸುವಂಥ ಯಾವುದೇ ಗುರುಕುಲವೇ ಇಲ್ಲ, ಸರ್ಕಾರದ ಗುರುಕುಲನೇ ಒಂದು ಯಾಕೆ ಮಾಡಬಾರ್ದು, ಹಿಂದೂಸ್ತಾನಿ ಸಂಗೀತಕ್ಕೂ ಅನುಕೂಲ, ಹಿಂದೂಸ್ತಾನಿ ಸಂಗೀತ ಕಲಿಯೋರಿಗೂ ಅನುಕೂಲ, ಆಮೇಲೆ ದೇಶದಾದ್ಯಂತ ಎಲ್ಲ ಹುಡುಗರು ಬಂದು ಫ್ರೀಯಾಗಿ ಕಲಿತು 4 ವರ್ಷ ಇಲ್ಲಿ ಗುರುಕುಲ ಮಾದರಿಯಲ್ಲೇ ಇದ್ದು, ಇಲ್ಲೇ ಕಲಿತು, ಇಲ್ಲಿ ಗುರುಗಳು ಅಲ್ಲೇ ಇದ್ದು ಕಲಿಸಿ ಎಲ್ಲ ಮಾಡಿದರೆ ಇದೊಂಥರ ವಿಭಿನ್ನವಾಗಿರ್ತದೆ. ಮತ್ತೆ ಗುರುಕುಲ ಮಾದರಿಯನ್ನು ನಾವು ಸರ್ಕಾರನೇ ಪ್ರೋತ್ಸಾಹ ಕೊಟ್ಟಂಥ ಒಂದು ವಿನೂತನ ಕ್ರಮ ಆಗ್ತದೆ ಅಂತ ಅಂದ್ಕೊಂಡಿತ್ತಲ್ಲ. ಹಂಗೆ ಅಂದ್ಕೊಂಡೇನು ಶುರು ಮಾಡ್ತಲ್ಲ ಸರ್ಕಾರ 11ರಲ್ಲಿ. ಇದು ಸರಿಯಾಗಿತ್ತು. ಅದೇ ಕಾರಣಕ್ಕೆ ಇದು ವಿಶೇಷ. ಹುಬ್ಳಿ ಗುರುಕುಲದ ವಿಶೇಷ ಏನು, ಗಂಗೂಬಾಯಿ ಹಾನ್ಗಲ್ ಗುರುಕುಲದ್ದು ಅಂದರೆ ಇದೇ ವಿಶೇಷ. ಇದು ಮತ್ತೊಂದು ಸರ್ಕಾರದ ಸಂಗೀತ ಶಾಲೆ ಆಗಿದ್ರೆ ಅಥವಾ ಸಂಗೀತ ಕಲಿಸುವಂಥ ಸಂಸ್ಥೆ ಆಗಿದ್ರೆ ಅದೇನು ಭಾಳ ದೊಡ್ಡದು ಅಂತ ಯಾರೂ ಅನ್ಕೋತಾ ಇರಲಿಲ್ಲ, ಏನೂ ಆಗ್ತಿರಲಿಲ್ಲ ಬಿಡಿ. ಸೊ ಎಲ್ಲರೂ ಸಂತೋಷಪಟ್ಟರು. 11ರಲ್ಲಿ ಇಲ್ಲಿ ಶುರು ಆದ ತಕ್ಷಣ ಇಡೀ ದೇಶದಿಂದ ಎಲ್ಲರೂ ಬಂದು ಉಚಿತವಾಗಿ ಇಲ್ಲಿದ್ದು ಉಳಿದು ಹಗಲು ರಾತ್ರಿ ಬರೀ ಸಂಗೀತ ಅಲ್ಲಿ. ಮತ್ತು ಅಲ್ಲಿ ಸಿಲೆಬಸ್ಸಲ್ಲಿ ಬೇರೆ ಏನೂ ಇರಲಿಲ್ಲ, ಹಿಂದೂಸ್ತಾನಿ ಸಂಗೀತ ಬಿಟ್ಟರೆ ಅಲ್ಲಿ ಇನ್ನೇನು ಬೇರೆ ಕರಿಕ್ಯುಲಮು, ಪಠ್ಯಕ್ರಮ, ಬೇರೆ ಬೇರೆ ಔಪಚಾರಿಕ ಶಿಕ್ಷಣದ ರೀತಿ ನೀತಿ ರಿವಾಜುಗಳಿರ್ತಾವಲ್ಲ, ಅವೆಲ್ಲ ಏನಿರಲಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಶಾಸ್ತ್ರೀಯ ಸಂಗೀತ ಕಲಿಯೋದು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಯೋದೇ ಅಲ್ಲಿಯ ಹುಡುಗರ ಶಿಕ್ಷಣ ಕ್ರಮ. ಆಮೇಲೆ ಅದನ್ನು ಕಲಿಸೋದೇ ಹಗಲು ರಾತ್ರಿ ಹೊತ್ತು ಗೊತ್ತು ಏನಿಲ್ಲ. ಅದೇ ಗುರುಕುಲ ಮಾದರಿ ಅಂದರೆ ನಿಮಗೆಲ್ಲ ಅರ್ಥ ಆಗ್ತದೆ. ಮತ್ತು ಅದ್ರ ಬಗ್ಗೆ ಹೇಳ್ತಾ ಹೋದರೆ ಸುಮ್ಮನೆ ಕ್ಲೀಶೆ ಆಗ್ತದೆ, ಅದಾಗತ್ತೆ ಇಲ್ಲ. ಸೊ ಹೀಗೆ ಈ ಕಾರಣಕ್ಕೆ ಹುಬ್ಳಿಯಲ್ಲಿ ಶುರುವಾದಂಥ ಗಂಗೂಬಾಯಿ ಹಾನ್ಗಲ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗುರುಕುಲ ಗಮನ ಸೆಳೀತು. ಅಷ್ಟೇ ಅಲ್ಲದೆ ಶುರು ಆಗ್ತಿದ್ದಂಗೆ ರಾಷ್ಟ್ರವ್ಯಾಪಿ ಹೆಸರನ್ನು ಕೂಡ ಪಡ್ಕೊಳ್ತು. ಯಾಕೆ ಗೊತ್ತಾ? ಸರ್ಕಾರಗಳು ಇಂಥದ್ದು ಮಾಡಿದಾಗ ರಾಷ್ಟ್ರವ್ಯಾಪಿ ಹೆಸರು ತಕ್ಷಣ ಪಡ್ಕೊಳ್ಳೋದು ಅಂದರೆ ಅದೇನೂ ಸಲೀಸಲ್ಲ. ಇದಕ್ಕೆ ಪಡ್ಕೊಳ್ಳೋಕೆ ಒಂದು ಕಾರಣ ಇದೆ ಸ್ನೇಹಿತರೆ. ನಾವೆಷ್ಟೇ ಒಪ್ಪಲಿ ಬಿಡಲಿ, ಯಾವಾಗ ರಾಷ್ಟ್ರ ಮಟ್ಟದ ಹೆಸರಾಂತರು ಒಂದು ಸಂಸ್ಥೆಯೊಂದಿಗೆ ತಮ್ಮನ್ನು ಗುರುತಿಸ್ಕೊಳ್ತಾರೋ
ಸಹಜವಾಗಿ ಆ ಸಂಸ್ಥೆಗಳಿಗೆ ಹೆಸರು ಬರ್ತದೆ. ಇದು ವಾಸ್ತವ. ಅವಾಗ ಏನಾಯ್ತು ಗೊತ್ತಾ, ಆರಂಭದಲ್ಲಿ ಪಂಡಿತ್ ಮಣಿಪ್ರಸಾದ್ ಅಂತವರು, ಎನ್ ರಾಜಮ್ ಅಂತವರು, ಇಂಥ ದೊಡ್ಡ ದೊಡ್ಡ ರಾಷ್ಟ್ರಮಟ್ಟದ ಕಲಾವಿದರು ಇಲ್ಲಿ ಗುರುಗಳಾಗಿ ಬಂದರು. ಗುರುಗಳಾಗಿ ಸರ್ಕಾರ ನೇಮಿಸ್ಕೊಂತು ಅವ್ರನ್ನ. ತುಂಬ ಒಳ್ಳೆ ಕೆಲಸ ಆಗಿತ್ತು. ನೇಮಿಸ್ಕೊಂಡ್ಮೇಲೆ ವಿದ್ಯಾರ್ಥಿಗಳು ಸಹಜವಾಗಿ ರಾಷ್ಟ್ರಮಟ್ಟದ ಕಲಾವಿದರು ಇದ್ದಿದ್ದರಿಂದ ಉತ್ತರ ಭಾರತದ ವಿದ್ಯಾರ್ಥಿಗಳಿದ್ದರು, ಕರ್ನಾಟಕದ ವಿದ್ಯಾರ್ಥಿಗಳಿದ್ದರು, ಮಧ್ಯಪ್ರದೇಶದ ವಿದ್ಯಾರ್ಥಿಗಳಿದ್ದರು, ಮಹಾರಾಷ್ಟ್ರದ ವಿದ್ಯಾರ್ಥಿಗಳಿದ್ದರು, ಗೋವಾ ವಿದ್ಯಾರ್ಥಿಗಳಿದ್ದರು. ಆಮೇಲೆ ಇದು ಇಲ್ಲಿ ಬರೀ ವಿದ್ಯಾರ್ಥಿಗಳು ಅಂದರೆ ಯಾರೋ ಬೇರೆ ಓದಲಿಕ್ಕಾಗದೆ ಬಂದವರು ಅಂತ ಭಾವಿಸ್ಬೇಕಾಗಿಲ್ಲ. ಇದು ಹೇಗಿತ್ತು ಅಂದರೆ ಇದ್ರ ಸ್ಟ್ರಕ್ಚರು 10ನೇ ಕ್ಲಾಸ್ ಮುಗಿಸಿರಬೇಕು, 18 ವರ್ಷ ಆಗಿರಬೇಕು. ಅವರು ಆಮೇಲೆ ಯಾವುದಾದ್ರು ಡಿಗ್ರಿ ಮಾಡ್ತಿರ್ಬೋದು ಅಥವಾ ಬಿಡ್ತಿರ್ಬೋದು. ಅವರು ಇಲ್ಲಿ ಬಂದು 4 ವರ್ಷ ಇಲ್ಲೇ ಕಲಿಬೇಕು, ಆಮೇಲೆ ಬೇಕಾದ್ರೆ ಯಾವುದಾದ್ರು ಡಿಗ್ರಿ ಪರ್ಸ್ಯೂ ಮಾಡ್ಬೋದು. ಇಲ್ಲಿ ಒಳಗಡೆ ಇಲ್ಲಿ ಪ್ರವೇಶ ಸಿಕ್ಕು ಕಲಿಯುವಾಗ ಬೇರೆ ಯಾವುದೇ ಡಿಗ್ರಿ ಅದೇನು ಮಾಡೋಂಗಿಲ್ಲ, ಸಂಗೀತ ಮಾತ್ರ ಕಲಿಬೇಕು, ಗುರುಕುಲ ಮಾದರಿಯಲ್ಲಿ ಕಲಿತು ಹೊರಗೆ ಬಿಡಬೇಕು ಅಂತ ಇತ್ತು. ಹಾಗಾಗಿ ಏನಾಗಿತ್ತು ಅಂದರೆ, ಇಲ್ಲಿ ನಾವು ಹೇಳಬೇಕು, ಈ ಒಂದು ಷರತ್ತು ಇದ್ದುದರಿಂದ, ಕನಿಷ್ಠ ನಿಬಂಧನೆ, ಇದೇನು ಭಾಳ ದೊಡ್ಡ ಷರತ್ತಲ್ಲ, ಒಳ್ಳೆ ನಿಬಂಧನೆ ಇದು ಇದ್ದುದರಿಂದ ಆಗ ಬಂದವರು ಹುಡುಗರು ಏನು ಮಾಡಿದರು, ಹುಡುಗರು ಹುಡುಗಿಯರು ಎಲ್ಲರೂ ವಿದ್ಯಾರ್ಥಿನಿಯರು ಏನು ಮಾಡಿದರು ಅಂದರೆ, ಬಹುತೇಕರು ಡಿಗ್ರಿ ಮುಗಿಸ್ಕೊಂಡು ಬಂದು ಇಲ್ಲಿ ಕಲಿತು ಮುಂದೆ ಎಲ್ಲಾದರೂ ಯಾವುದಾದ್ರು ಇನ್ಸ್ಟಿಟ್ಯೂಷನ್ನಲ್ಲಿ ಸಂಗೀತ ಶಿಕ್ಷಕರಾಗ್ಬೋದು, ಆಮೇಲೆ ತಮ್ಮ ಸಂಗೀತ ಕಚೇರಿ ಕೊಡೋದು ಮತ್ತೊಂದಕ್ಕೂ ಅನುಕೂಲ. ಇದು ಒಟ್ಟಾರೆಯಾಗಿ ತಮ್ಮ ಸಂಗೀತ ಜೀವನಯಾನ ಅಂತ ನಾವೇನು ಅನ್ಬೋದು, ಅದಕ್ಕೆ ಪೂರಕ ಆಗ್ತದೆ ಅಂತ ಬಹುತೇಕರು ಡಿಗ್ರಿ ಮುಗಿಸ್ಕೊಂಡೇ ಬರ್ತಿದ್ರು. ಕೆಲವರು ಫುಲ್ಲು ನಾನು ಬೇರೆ ಡಿಗ್ರಿ, ನಾನು ಔಪಚಾರಿಕ ಶಿಕ್ಷಣನೇ ಕಲಿಯಲ್ಲ, ನಾನು ಹಿಂದೂಸ್ತಾನಿ ಸಂಗೀತದಲ್ಲೇ ನನ್ನ ಜೀವನ ಕಂಡ್ಕೋತೀನಿ ಅಂಥ ಹುಡುಗರು ಕೆಲವೊಬ್ರು ಇದ್ರು. ಒಟ್ಟಾರೆಯಾಗಿ ಇದು ತುಂಬ ಚೆನ್ನಾಗಿ ಟೇಕ್ ಆಫ್ ಆಯಿತು. ಹೀಗೆ ಟೇಕ್ ಆಫ್ ಆದಂಥ ಈ ಸರ್ಕಾರಿ ಸಂಗೀತ ಗುರುಕುಲ 2015-16 ಹೊತ್ತಿಗೆ ಅಂದರೆ ಫಸ್ಟ್ ಬ್ಯಾಚ್, ಇದು 4 ವರ್ಷದ ಒಂದು ಬ್ಯಾಚ್ ಇರ್ತದೆ. ಇದರಲ್ಲಿ 4 ವರ್ಷದ್ದು, ಆವಾಗಲೇ ನಾನು ಹೇಳಿದಂಗೆ 4 ವರ್ಷದ ಕಲಿಕೆ. ಫಸ್ಟ್ ಬ್ಯಾಚ್ ಮುಗಿಯೋ ಹೊತ್ತಿಗೆ ದೇಶವ್ಯಾಪಿ ಭಾಳ ಹೆಸರು ಗಳಿಸ್ಬಿಡ್ತು. ನೋಡಿ, ಸಾಮಾನ್ಯವಾಗಿ ಸೌತ್ ಇಂಡಿಯಾದ, ದಕ್ಷಿಣ ಭಾರತದ ಒಂದು ಮೂಲೆ ಹುಬ್ಳಿ ಅಂದರೆ, ಬೆಂಗಳೂರಲ್ಲಿ ಆಗೋದು ಮಾತ್ರ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತದೆ ಅನ್ನುವಂಥ ದಿನಗಳಾಗಲೇ ಬಂದಾಗಿತ್ತು. ನಮ್ಮಲ್ಲಿ ಯಾವಾಗ ಬೆಂಗಳೂರಲ್ಲಿ 2000 ಮೊದಲೇ IT ಕ್ರಾಂತಿ ಆಯಿತು, ಆಮೇಲೆ ಆ ಕ್ರಾಂತಿ 2001-2 ಹೊತ್ತಿಗೆ ಬಹುತೇಕ ಪೂರ್ಣಗೊಂಡು 2005 ಹೊತ್ತಿಗೆ ಬೆಂಗಳೂರು IT ರಾಜಧಾನಿ ಆಯಿತು ದೇಶದ್ದು. ಆಮೇಲೆ ಕರ್ನಾಟಕದಲ್ಲಿ ಏನಾದರೂ ಬೆಂಗಳೂರಲ್ಲೇ ಆಗಬೇಕು, ಬೆಂಗಳೂರಲ್ಲಾದರೆ ಮಾತ್ರ ರಾಷ್ಟ್ರೀಯ ಸುದ್ದಿ ಅಥವಾ ರಾಷ್ಟ್ರೀಯ ಗಮನ ಸೆಳೆಯುವ ವಿಚಾರ ಅನ್ನೋದು ಅನಧಿಕೃತವಾಗಿ ಸ್ಥಾಪಿತವಾಗಿ ಹೋಯಿತು ಎಲ್ಲರ ಮನಸ್ಸಲ್ಲಿ. ದೇಶದಲ್ಲಿ, ಕರ್ನಾಟಕದಲ್ಲಿ ಕೂಡ ಅದೇ ಆಗಿದ್ದು ದುರಂತ ಇರಲಿ. ಈಗಲೂ ಹಾಗೆ ಇದೆ ಪರಿಸ್ಥಿತಿ. ಬೆಂಗಳೂರಲ್ಲಾದರೆ ಸದ್ದಾಗ್ತದೆ. ಅದಕ್ಕೆ ಕಾಲದ ಸರ್ಕಾರಗಳು ಏನು ಮಾಡಿದ್ವು ಅಂದರೆ, ಹಲವಾರು ಸಂಸ್ಥೆಗಳ ವಿಕೇಂದ್ರೀಕರಣ ಆದರೆ ಒಳ್ಳೆಯದು. ಅವಾಗ ಏನಾಗುತ್ತೆ, ಪ್ರಾದೇಶಿಕ ಅಸಮತೋಲನ ಮಾತ್ರ ಅಲ್ಲ, ರಾಜ್ಯ ಮಟ್ಟದ ಸಂಗತಿಗಳು ಕೂಡ ಧ್ವನಿತವಾಗ್ತವೆ ದೇಶದಲ್ಲಿ ಅಂತ ಅಂದ್ಕೊಂಡು ಹುಬ್ಳಿಯಲ್ಲಿ ಇದನ್ನು ಆರಂಭಿಸ್ತಲ್ಲ ಈ ಗುರುಕುಲನ. ಅದು ಹುಬ್ಳಿಯಲ್ಲಿ ಆರಂಭಿಸಿದ್ದು ಖಂಡಿತವಾಗಿ 2015, 16, 17 ಹಿಂದೂಸ್ತಾನಿ ಸಂಗೀತ ವಲಯದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡ್ತದೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಪತ್ರಕರ್ತರಂತೂ ಅಂದ್ಕೊಂಡಿರಲಿಲ್ಲ, ಮಾಧ್ಯಮದವರು ಯಾರೇ ಇದ್ರು ಅಂದ್ಕೊಂಡಿರಲಿಲ್ಲ. ಸಂಗೀತಗಾರರಿಗಾದರೂ ಅದೇನೋ ನಿರೀಕ್ಷಿತ ಆಗಿರಲಿಲ್ಲ. ಆದರೆ ಇದು ಈ ರಚನಾತ್ಮಕ ಮತ್ತು ಅತ್ಯಂತ
ಒಳ್ಳೆಯ ಬೆಳವಣಿಗೆ ಒಂದು ಆಗೋಯಿತು. ಹುಬ್ಬಳ್ಳಿಯ ಗಂಗೂಬಾಯಿ ಹಾನಗಲ್ ಗುರುಕುಲ ದೇಶದಲ್ಲಿ ಹೆಸರಾಗಿಬಿಡ್ತು. ಒಂದು ಮೊದಲನೇ ಬ್ಯಾಚಿಂದ ಬಂದು ಮೊದಲನೇ ಬ್ಯಾಚಲ್ಲಿ ಕಲ್ತವ್ರೆ ಒಳ್ಳೊಳ್ಳೆ ಅವ್ರಿಗೆ ಜೈಪುರ್ ಅಂತಲ್ಲಿ ದೆಹಲಿ ಸುತ್ತಮುತ್ತ ಎಲ್ಲ ಅವ್ರಿಗೆ ಕೆಲವು ಕಡೆ ಸಂಗೀತದ ಸ್ಕೂಲ್ಗಳಲ್ಲಿ ಕೆಲಸನೂ ಸಿಕ್ತು. ನಾನು ಆಗಲೇ ಹೇಳಿದಂಗೆ ಪಂಡಿತ್ ಮಣಿಪ್ರಸಾದ್ ಅಂತವರು, ಡಾಕ್ಟರ್ ಎನ್ ರಾಜಮ್ ಅಂತ ಶ್ರೇಷ್ಠ ಕಲಾವಿದರು ಇಲ್ಲಿ ಗುರುಗಳಾಗಿದ್ದರು. ಸಹಜವಾಗಿ ಬ್ರ್ಯಾಂಡ್ ವ್ಯಾಲ್ಯೂ ಬೆಳೀತು. ಹುಬ್ಳಿಯ ಗುರುಕುಲ ITC ಬಿಟ್ಟರೆ ಹುಬ್ಳಿ ಗುರುಕುಲಪ್ಪ ಅಂತ ಇಡೀ ಸಂಗೀತ ವಲಯ ಮಾತಾಡ್ಕೊಳ್ಳೋಂಗಾಯ್ತು. ಸರಿ, ಸ್ವಾಭಾವಿಕವಾಗಿ ಬೇಡಿಕೆ ಹೆಚ್ಚುತ್ತಾ ಕೊನೆಗೆ ಏನೂ ಆಗದಿದ್ರೆ ಇಲ್ಲೊಂದು 4 ವರ್ಷ ಸರ್ಕಾರ ಉಚಿತವಾಗಿ, ಕರ್ನಾಟಕ ಸರ್ಕಾರ ಇಲ್ಲಿ ನಮ್ಮನ್ನ ಊಟ ವಸತಿ ಕೊಟ್ಟು ಆಮೇಲೆ ಸಂಗೀತ ಕಲಿಸಿ ಒಳ್ಳೊಳ್ಳೆ ಕಲಾವಿದರು, ಶ್ರೇಷ್ಠ ಕಲಾವಿದರು ನಮ್ಗೆ ಸಂಗೀತ ಕಲಿಸ್ತಾರಪ್ಪ, ಅದರಿಂದ ಕಲಿತು ಹೊರಗೆ ಬಂದರೆ ಒಂದು ಅದ್ರ ಮೇಲೆ ಜೀವನ ಕಟ್ಕೋಬಹುದು ಅನ್ನೋ ಭಾವನೆನೂ ಬೆಳೆದು ಬಿಡ್ತಾ. ಯಾಕಂದರೆ ಕೊನೆಗೆ ಅಂತಿಮವಾಗಿ ಬದುಕಿಗಾಗಿ ಎಲ್ಲರೂ ಮಾಡಬೇಕಲ್ಲ. ಸೊ ವಿದ್ಯಾರ್ಥಿಗಳು ಮತ್ತಷ್ಟು ಹೆಚ್ಚಿದ್ರು, ಎಲ್ಲ ಆಯಿತು. ಆದರೆ ನೋಡಿ, ನಮ್ಮ ದುರಂತ ಆಗದೆ ಹೆಂಗೆ, ಕೋವಿಡ್ ಬಂತಲ್ಲ 2020ರಲ್ಲಿ, ಅವಾಗ ಸ್ವಲ್ಪ ಎಲ್ಲದಕ್ಕೂ ಆಗುವಂಗೆ ಇಲ್ಲಿಗೂ ಹಿನ್ನಡೆ ಕಂಡಿತು. ಆ 1 ವರ್ಷ ಪ್ರವೇಶನೂ ಆಗಲಿಲ್ಲ, ಏನೂ ಆಗಲಿಲ್ಲ. ಆದರೆ ಗುರುಕುಲದ ಹೆಸರು ಮಾತ್ರ ಹೇಗಿತ್ತೋ ಹಾಗೆ ಉಳಿದಿತ್ತು. ಹುಬ್ಳಿ ಗಂಗೂಬಾಯಿ ಹಾನಗಲ್ ಗುರುಕುಲ ಅಂದರೆ ಅದೊಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯೂಸಿಕ್ ಆಗಿತ್ತು. ನಾನು ಈಗಷ್ಟೇ ಹೇಳ್ದಂಗೆ ಕೋವಿಡ್ ಬಂತು. 1 ವರ್ಷ 1.5 ವರ್ಷ ಗುರುಕುಲದೊಳಗಡೆ ಅದ್ರ ಪಾಡಿಗೆ ಅದು ಎಲ್ಲ ನಡೀತಾ ಇತ್ತು. ಲಾಕ್ಡೌನ್ ಇದ್ದಾಗ ಅದು ಬಂದಾಯಿತು. ಆಮೇಲೆ ನಿರ್ಬಂಧಗಳು ತೆರವಾಗ್ತಾ ಹೋದಂಗೆ ಸ್ಕೂಲು, ಕಾಲೇಜು, ಆಮೇಲೆ ಇತರ ಸಂಸ್ಥೆಗಳಿಗೆ ಸರ್ಕಾರ ಅನುಮತಿ ಕೊಟ್ಟ ತಕ್ಷಣ ಅದು ಮತ್ತೆ ಬಾಗಿಲು ತೆಗಿತು, ಮತ್ತೆ ಕಲಿಕೆ ಶುರು ಆಯಿತು. ಎಲ್ಲ ನಿಜ. ಆದರೆ ವಾಸ್ತವವಾಗಿ 2021 ಅಂತ ಖಚಿತವಾಗಿ ಹೇಳ್ಬೋದು, 22ರ ಹೊತ್ತಿಗೆ 21-22ರ ಹೊತ್ತಿಗೆ ಯಾಕೋ ಗುರುಕುಲ ಕುಂಟೋದಕ್ಕೆ ಶುರು ಮಾಡಿತು. ಆಮೇಲೆ ತುಂಬ ಚಿಕ್ಕದಾಗಿ, ಭಾಳ ದೊಡ್ಡ ಮಟ್ಟದಲ್ಲ, ಏನು ಸರ್ಕಾರ ಇದ್ರ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇಲ್ವಾ ಅನ್ನೋ ಮಾತುಗಳು ಶುರುವಾದವು. ಹಾಗಂತ ಯಾರಾದರೂ ಹೋಗಿ ನೋಡಿದ್ರು ಅನ್ನಿ, ಯಾಕೆ ಗುರುಕುಲಕ್ಕೇನೋ ಸರಿಯಾಗಿ ಸರ್ಕಾರ ರೇಷನ್ ಕೊಡ್ತಾ ಇಲ್ವಾ, ಅಥವಾ ಅಲ್ಲಿ ನಿರ್ವಹಣಾ ವ್ಯವಸ್ಥೆ ಸರಿ ಇಲ್ವಾ, ಕ್ಯಾಂಪಸ್ ಸರಿ ಇಲ್ವಾ, ಏನಾದ್ರು ತೊಂದರೆ ಆಗಿದೆಯಾ ಅಂತ ಹೋಗಿ ನೋಡಿದರೆ ಅಂಥದ್ದೇನೂ ಕಾಣ್ತಿರ್ಲಿಲ್ಲ. ಹಾಗೆ ನೋಡಿದರೆ ಇಡೀ ಹುಬ್ಬಳ್ಳಿಯಲ್ಲಿ ಅತ್ಯಂತ ಸುಂದರವಾದ ಕ್ಯಾಂಪಸ್ ಗುರುಕುಲದ್ದು. ಒಳ್ಳೆಯ ನಿರ್ಮಿತಿ ಕೇಂದ್ರದವರು ನಿರ್ಮಿಸಿದಂಥ ಆಕರ್ಷಕ ಶೈಲಿಯ ಕಟ್ಟಡಗಳಿದ್ವು, ಇದ್ದಾವೆ. ಆಮೇಲೆ ಒಳ್ಳೆ ಗಾರ್ಡನ್ಗಳು ಮಾಡಿದರು, ಮರ ಗಿಡ ಚೆನ್ನಾಗಿ ಬೆಳೆಸಿದ್ರು, ನಿರ್ವಹಣೆ ಮಾಡ್ತಾಯಿದ್ರು. ಸರ್ಕಾರದ ಆ ಆಸ್ಪೆಕ್ಟ್ ಎಲ್ಲ ಚೆನ್ನಾಗೇ ಇತ್ತು. ಆ ಅಂಶಗಳೆಲ್ಲ, ಆ ಅಂಗಗಳೆಲ್ಲ ಚೆನ್ನಾಗೇ ಇರೋಂಗೆ ನೋಡ್ಕೊಂಡಿತ್ತು ಸರ್ಕಾರ. ಆದರೂ ನಾನು ಹೇಳಿದ್ನಲ್ಲ, 2021-22ಕ್ಕೆ ಪತ್ರಕರ್ತರ ವಲಯಕ್ಕೆ ಸುದ್ದಿಗಳು ಬರಕ್ಕೆ ಶುರುವಾದವು. ಯಾಕೋ ಸರ್ಕಾರ ಅಸಡ್ಡೆ ಮಾಡ್ತಿರೋ ಹಂಗಿದೆ ಕಣ್ರಿ ಅಂತ. ಸರಿ, ಆದರೂ ನಡೀತಾ ಇದ್ದದ್ರಿಂದ ಅದೇನಂತ ದೊಡ್ಡ ಸದ್ದಾಗಲಿಲ್ಲ. ಈಗಿದೆ ನೋಡಿ ಅಸಲಿ
ವಿಷಯ. 2023 ಕರ್ನಾಟಕದಲ್ಲಿ ಚುನಾವಣೆಗಳಾದವು. ವಿಧಾನಸಭೆ ಚುನಾವಣೆ ನಂತರ ಸರ್ಕಾರ ಬದಲಾಯಿತು, ಸಿದ್ದರಾಮಯ್ಯನವ್ರ ಸರ್ಕಾರ ಬಂತು. ಬಂದ ಮೇಲೆ ಏನಾಯ್ತಂದರೆ, ಏನು ನಕಾರಾತ್ಮಕ ಸುದ್ದಿಗಳು ಸಣ್ಣಕ್ಕೆ ಕೇಳಿ ಬರ್ತಿದ್ವಲ್ಲ, 23 ಡಿಸೆಂಬರ್ ಅಷ್ಟೊತ್ತಿಗೆ ದೊಡ್ಡ ಪ್ರಮಾಣದಲ್ಲೇ ಸುದ್ದಿಗಳು ಬರಕ್ಕೆ ಶುರುವಾದವು. ಇಲ್ಲ, ಗುರುಕುಲ ಯಾಕೋ ಕುಂಟ್ತಾ ಇದೆ, ಬಹುಶಃ ಹಿಂಗೆ ಆದರೆ ಅದು ಇತಿಹಾಸದ ಪುಟ ಸೇರ್ಬೋದು ಅನ್ನುವಂಥ ಒಂದು ಮಾತನ್ನು ಅವಾಗ ಹೇಳಿದವರು ಭಾಳ ಕಡಿಮೆ ಜನ ಗೊತ್ತವ್ರು ಯಾರು ಅಂತ ನಾ ಹೇಳೋ ಹೆಸರಿನವರು. ಆದರೆ ಹುಬ್ಳಿ ಧಾರವಾಡದಲ್ಲಿ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಅವರು ಸಾಂಸ್ಕೃತಿಕ ಸಂಘಟಕರಾಗಿದ್ದರು, ಅನಂತ್ ಹರಿಹರ್ ಅಂತ. ಕೆಲವ್ರಿಗೆ ಯಾರು ಗೊತ್ತಿರುತ್ತೆ. ಭಾಳ ದೊಡ್ಡ ಸಂಘಟಕ, ಸಾಂಸ್ಕೃತಿಕ ವಿಷಯಗಳ ಸಂಘಟಕ. ಹಿಂದೂಸ್ತಾನಿ ಸಂಗೀತ ಚಟುವಟಿಕೆಗಳು ಅಂದರೆ ಅನಂತ್ ಹರಿಹರ್ ಅಂತ ಆ ವಲಯದಲ್ಲಿದ್ದವರಿಗೆಲ್ಲರಿಗೂ ಗೊತ್ತು. ಅವರಿಗಿಲ್ಲ ನಮ್ಮ ನಡುವೆ. ಅವರು ಅವಾಗ ಸಂಗೀತಗಾರರ ಜೊತೆ ಮಾತಾಡ್ತಾ ಬೇಸರ ವ್ಯಕ್ತಪಡಿಸಿದರು. ಅದು ಸಹಜವಾಗಿ ಮಾಧ್ಯಮ ರಂಗದಲ್ಲಿರೋರಿಗೆ ಬರುವಂಗೆ ನಮ್ಮ ಕಿವಿಗಳಿಗೂ ಬಂದುಬಿತ್ತು. ಏನು ಅಂತ ನೋಡಿದರೆ, ಹೌದಾ ಏನಾಗಿದೆ ಹಾಗಾದರೆ, ಅಂಥದ್ದೇನಾಗಿದೆ ಅಂತ ತಪಾಸಣೆಗಳಿದಾಗ ಗೊತ್ತಾಗಿದ್ದು, 23ರಲ್ಲಿ 22ರ ಕೊನೆಯಿಂದ 23ರಲ್ಲಿ ತಿಂಗಳಾಗಟ್ಟಲೆ ಸಂಬಳವೇ ಆಗಿರಲಿಲ್ಲ ಗುರುಗಳಿಗೆ. ಅವಾಗಲೇ ಹೇಳಿದ್ನಲ್ಲ ನಾನು, ಗುರುಗಳು ಅಲ್ಲೇ ಇದ್ದು ಕಲಿಸ್ತಿದ್ರು, ಅಲ್ಲೇ ಊಟ ಮಾಡ್ತಿದ್ರು, ಅಲ್ಲೇ ಮಲ್ಕೋತಿದ್ರು, ಮಕ್ಕಳು ಅಲ್ಲೇ ಇರ್ತಿದ್ರು. 4 ವರ್ಷದ ಒಂದು ಬ್ಯಾಚು. ಆಮೇಲೆ ಇದು ಕ್ರಮ, ಗುರುಕುಲದ ಕ್ರಮದ ಪ್ರಕಾರನೇ ಅಲ್ಲಿ ಎಲ್ಲವೂ ನಡೀತಿತ್ತು. ಕಲಿಕಾ ಪದ್ಧತಿ ಎಲ್ಲ ಅದೇ ಥರ ಇತ್ತು. ಸೊ ಅವಾಗಿದ್ದ ಗುರುಗಳು ಭಾಳ ಕರ್ನಾಟಕದ ಈಗ ರಾಜ್ಯದಲ್ಲಿ ನಮ್ಮ ನಡುವಿನ ಅತ್ಯಂತ ದೊಡ್ಡ ಕಲಾವಿದರು, ದೇಶ ಮಟ್ಟದ ಕಲಾವಿದರು. ಹಾಸಂಗಿ ಗಣಪತಿ ಭಟ್ರು, ಉಸ್ತಾದ್ ಫಯಾಜ್ ಖಾನ್, ಆಮೇಲೆ ಪಂಡಿತ್ ಕೈವಲ್ಯ ಕುಮಾರ್ ಗುರವ್, ಇವರೆಲ್ಲ ಇದ್ರಲ್ಲ. BS ಮಠ್ ಮತ್ತು ಅಕ್ಮಾದೇವಿ ಮಠ್, ಏನು ಕಡಿಮೆನಾ? ಇವರೆಲ್ಲ ನೋಡಿ, ಇಂಥ ಶ್ರೇಷ್ಠ ಗುರುಗಳಿದ್ರು, ಸಂಬಳನೇ ಆಗಿರಲಿಲ್ಲ. ಆದರೆ ಅವರು ಸಂಗೀತಗಾರರು, ಅವ್ರು ಯಾಕೆ ಹೇಳ್ತಾರೆ? ನಮಗೆ ಆವಾಗಲೇ ಹೇಳಿದಂಗೆ ಕೆಲವು ಮೂಲಗಳಿಂದ ಇದು ಗೊತ್ತಾಯ್ತು ಅವ್ರಿಗೆ ಸಂಬಳವೇ ಆಗಿಲ್ಲ ಅಂತ. ಓಹೋ, ಸಂಬಳ ಆಗಿಲ್ಲ ಅಂದರೆ ಯಾವಾಗಲೂ ನಿಮಗೂ ಎಲ್ಲ ಗೊತ್ತಿರುತ್ತೆ, ಸಾಮಾಜಿಕ ವಿದ್ಯಮಾನಗಳನ್ನು ಗಮನಿಸ್ತಾ ಇರೋ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರಥಮ ಅಡೆತಡೆ ಇಂಥ ಸಂಸ್ಥೆಗಳಿಗೆ ಶುರುವಾಗೋದೆ, ಅಥವಾ ಇಂಥ ಸಂಸ್ಥೆಗಳು ಇನ್ನು ಮುಂದೆ ಇವು ಕೊನೆ ಉಸಿರು ಎಳಿಬೇಕು ಅಂತ ತೀರ್ಮಾನ ಮಾಡಿದಾಗ ಆಗೋದೇ, ಮೊದಲು ಸರ್ಕಾರಗಳು ಸಂಬಳಗಳನ್ನ ನಿಲ್ಲಿಸ್ತವೆ ಅಥವಾ ಇಲಾಖೆಗಳು ನಿಲ್ಲಿಸ್ತವೆ. ಇಡೀ ಸರ್ಕಾರ ನಾವು ಬ್ಲೇಮ್ ಮಾಡಬಾರ್ದು, ಯಾಕಂದ್ರೆ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಬದುಕು ದೊಡ್ಡದಿರ್ತದೆ, ಬದುಕಿಗೆ ಬೇಕಾಗಿದ್ದೆಲ್ಲವನ್ನು ಸರ್ಕಾರಗಳು ಮಾಡ್ತಾ ಇರ್ತವೆ. ಹಾಗಾಗಿ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನ ಸಂಬಂಧಿಸಿದ ಇಲಾಖೆಗಳು ನೋಡ್ಕೊಳ್ತವೆ. ಅವು ನೋಡ್ಕೊಂಡ್ರೆ ಸಾಕಾಗ್ತದೆ. ಸಂಬಂಧಿಸಿದ ಇಲಾಖೆ ಮೇಷ್ಟ್ರುಗಳಿಗೆ, ಇಲ್ಲಿ ಮೇಷ್ಟ್ರುಗಳನ್ನು ತಪ್ಪಾಗ್ತದೆ, ಕ್ಷಮಿಸಿ, ಗುರುಗಳಿಗೆ ಸಂಬಳ ನಿಲ್ಲಿಸ್ತು. ಅಂದರೆ ಸಂಬಳನ ಕೊಟ್ಟಿರಲಿಲ್ಲ ಭಾಳ ದಿವಸದಿಂದ. ಇದು ಡಿಸೆಂಬರ್ 23ರಷ್ಟೊತ್ತಿಗೆ ಹೊರಗೆ ಬಂದ ವಿಚಾರ. ಆಮೇಲೆ ಈ ಗುರುಗಳು ಯಾರು? ನಾನು ಇವಾಗಲೇ ಹೇಳ್ದಂಗೆ, ಈಗಷ್ಟೇ ಹೇಳ್ದಂಗೆ, ಪಂಡಿತ್ ಹಾಸಂಗಿ ಗಣಪತಿ ಭಟ್ರು, ಉಸ್ತಾದ್ ಫಯಾಜ್ ಖಾನು, ಪಂಡಿತ್ ಕೈವಲ್ಯ ಕುಮಾರ್ ಗುರವು, ಇವರೆಲ್ಲರ ಬಗ್ಗೆ ನಾವೇನು ಮತ್ತೆ ಬೇರೆ ಎಕ್ಸ್ಪ್ಲೇನ್ ಮಾಡೋದು ಬೇಡ ನಿಮಗೆ. ಯಾಕಂದರೆ ಇವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಅಂದರೆ ಏನು, ಅದಕ್ಕೇನು ಅರ್ಥ ಇದೆಯಾ? ನಾವು ಆಕಾಶ ನೋಡಿ ಇಂತಿಂತಲ್ಲಿ ಚಂದ್ರ ಇದ್ದಾನೆ, ಆ ಚಂದ್ರ ಇದ್ದಾನೆ ಅಂತ ಹೇಳ್ದಂಗೆ ಆಗ್ತದೆ. ಯಾಕಂದ್ರೆ ಸಂಗೀತ ಕ್ಷೇತ್ರದ ದೊಡ್ಡ ಹೆಸರುಗಳಿವು.
ಎಂಥವ್ರಾದ್ರೂ ಕೇಳಿದ ತಕ್ಷಣ ಎದ್ದು ನಿಂತು ಒಂದ್ಸಲ ಗೌರವ ಕೊಡಬೇಕು. ಇಂಥವರೆಲ್ಲ ಗುರುಗಳಿದ್ದು ಇವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ಅವರೇ ನಮ್ಗೆ ಹೇಳಿಲ್ಲ, ಸಮಾಜಕ್ಕೆ ಹೇಳಿಲ್ಲ, ನೊಂದ್ರು, ಕಲಿಸ್ತಾನೆ ಉಳಿದ್ರು. ಬಟ್ ಈಗಷ್ಟೇ ನೀವೆಲ್ಲ ಮಾತಾಡ್ತಿದ್ದಂಗೆ ಇವೆಲ್ಲ ಸರ್ಕಾರದ ಮೊದಲ ಉಪಕ್ರಮಗಳು ಅಥವಾ ಇಲಾಖೆಗಳ ಮೊದಲ ಉಪಕ್ರಮಗಳು. ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನ, ಯಾವುದಾದ್ರೂ ಒಂದು ಸಂಸ್ಥೆಯನ್ನ ನಿಧಾನವಾಗಿ ದೂರ ಮಾಡ್ಕೊಳ್ಳೋಕೆ ಇವೆಲ್ಲ ಆರಂಭಿಕ ಹೆಜ್ಜೆಗಳು. ಸಂಬಳ ಕೊಡದೇ ಇರೋದು ಅಥವಾ ಉಳಿದ ಸೌಲಭ್ಯಗಳನ್ನ ತಲುಪದೇ ಇರೋ ಹಂಗೆ ಮಾಡೋದು, ಇವೆಲ್ಲ ಇತ್ಯಾದಿ. ಸ್ನೇಹಿತರೆ, ಸಂಬಳ ಕೊಡಲಿಲ್ಲಲ್ಲ, ಅವಾಗ ಪತ್ರಕರ್ತರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಏನು ಅಂತ ನೋಡಿದಾಗ, ಇಲ್ಲ, ಇಲ್ಲಿ ಸಂಬಂಧಿಸಿದ ಇಲಾಖೆ ಇದ್ರ ಬಗ್ಗೆ ಗಂಭೀರವಾಗಿ ತಗೊಂಡೇ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಹೋಯ್ತು. ಯಾಕೆ ತಗೊಳ್ಳಿಲ್ಲ? ಸಂಬಂಧಿಸಿದ ಇಲಾಖೆಗೆ ಈ ಗುರುಕುಲದ ಬಗ್ಗೆ ಯಾಕೆ ಇದು ನಂದು ಅನ್ನೋ ಭಾವನೆನೇ ಬರಲಿಲ್ಲ, ಅಥವಾ ಮೊದಲಿದ್ದ ಭಾವನೆ ಉಳಿಲಿಲ್ಲ. ಯಾಕಂದ್ರೆ 2011ರಿಂದ ಸರಿಯಾಗಿ ಇತ್ತಲ್ಲ, ಸ್ಟಾರ್ಟ್ ಆದಾಗಿನಿಂದನೇ ಹೆಸರುವಾಸಿಯಾಗಿತ್ತು. 15-16 17 ಇದು ಇಡೀ ದೇಶದಲ್ಲಿ ಬಹಳ ಉಚ್ಛ್ರಾಯ ಸ್ಥಿತಿಗೆ ಹೋಗ್ಬಿಟ್ಟಿತ್ತು. ಅಂಥದ್ದು ಕೋವಿಡ್ ಬಂತು ಅಥವಾ ಕೋವಿಡ್ ಜಸ್ಟ್ ಮುಗೀತು ಅನ್ನೋ ಒಂದು ಕಾರಣಕ್ಕೆ ನಿರ್ಲಕ್ಷ್ಯಕ್ಕೊಳಗಾಗಬೇಕಾ? ಹೇಗೆ ಇದು? ಹೇಗೆ ಇಲ್ಲೇ ಇರೋದು ಗುಡ್. ಇಲ್ಲೇನಾಯ್ತು ಗೊತ್ತಾ? ಬಹಳ ಕಡೆ ಆಗೋಂಗೆ ಇಲ್ಲೇನು ಯಾವುದೇ ಅವ್ಯವಸ್ಥೆ, ಭ್ರಷ್ಟಾಚಾರ ಅಥವಾ ಸ್ವಜನ ಪಕ್ಷಪಾತ ಇಂಥವೇನೂ ಆಗಲಿಲ್ಲ ಇಲ್ಲಿ. ಅಂದರೆ ನಾನು ಹೇಳಿದ್ದು ಇಲಾಖಾ ಮಟ್ಟದಲ್ಲಿ ಏನೂ ಆಗಲಿಲ್ಲ. ಯಾವುದೇ ಭ್ರಷ್ಟಾಚಾರದ ಕಾರಣಕ್ಕೆ ಅಥವಾ ಯಾವುದೇ ಅಧಿಕಾರಿ ಕಾರಣಕ್ಕೆ ಇದು ನಿರ್ಲಕ್ಷ್ಯಕ್ಕೊಳಗಾಗಿದೆ ಅನ್ನೋ ಮಾತೇ ಇಲ್ಲ ಇಲ್ಲಿ. ಯಾಕೆ ನಿರ್ಲಕ್ಷ್ಯ ಆಯಿತು ಅನ್ನೋದೇ ಗಮ್ಮತ್ತು. ನೀವು ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ತದೆ. ಏನಾಯಿತು ಗೊತ್ತಾ? ನೋಡಿ, ಸಾಮಾನ್ಯವಾಗಿ ನೀವೇನು ಅನ್ಕೊಂಡಿರ್ತೀರ, ಸಂಗೀತ ಗುರುಕುಲ ಅಂದರೆ ಅದನ್ನು ನಿರ್ವಹಿಸೋ, ಹ್ಯಾಂಡಲ್ ಮಾಡೋ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಇಷ್ಟೊತ್ತಿಗೆ ನೀವು ಅಂದ್ಕೊಂಡಿರ್ತೀರ ಅಲ್ವಾ? ಕೆಲವರಿಗೆ ನೆನಪಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರುತ್ತೆ. ವಿದ್ಯಮಾನಗಳನ್ನ ನಿರಂತರವಾಗಿ ಅವಲೋಕಿಸ್ಕೊಂಡು ಬಂದವರಿಗೆ, ಉಳಿದವರಿಗೆ ಬಹುತೇಕರಿಗೆ ಯಾರಿಗೂ ಗೊತ್ತಿರಲ್ಲ. ಎಷ್ಟೋ ಜನ ಸಂಗೀತಗಾರರಿಗೆ ಗೊತ್ತಿರಲಿಕ್ಕಿಲ್ಲ. ಏನಂದರೆ, ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಗುರುಕುಲನ ನಿರ್ವಹಣೆ ಮಾಡ್ತಿದ್ದದ್ದು ಅಥವಾ ಈ ಗುರುಕುಲ ಯಾವ ಇಲಾಖೆ ಅಡಿಯಲ್ಲಿತ್ತು ಅಂದರೆ ಅದು ರಾಜ್ಯದ ಕಂದಾಯ ಇಲಾಖೆ. ಹೇಳಿ, ಆಶ್ಚರ್ಯ ಆಯ್ತಾ? ಆಗಿರುತ್ತೆ, ಆದರೆ ಇದು ವಾಸ್ತವ. ಯಾರಾದರೂ ಊಹೆ ಮಾಡಕ್ಕೆ ಸಾಧ್ಯ ಏನ್ರಿ? ಒಂದು ಹಿಂದೂಸ್ತಾನಿ ಸಂಗೀತ ಸಂಸ್ಥೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿರಬೇಕು, ಇಲ್ಲ ಕಂದಾಯ ಇಲಾಖೆ ಅಡಿಯಲ್ಲಿರಬೇಕು? ನೋಡಿ, ಊಹೆ ಮಾಡೋಕ್ಕಾಗದೇ ಇದ್ರು ಇದು ವಾಸ್ತವ. ಇದು ಹಾಗೆ ಆಯಿತು. ಅವಾಗ ಸರ್ಕಾರ ಯಾಕೆ ಹಾಗೆ ಮಾಡ್ತು ಅಂತ ಅದಕ್ಕೆ ಗೊತ್ತು. ಅದರದ್ದು ಏನೇನೋ ಕಟ್ಟುಪಾಡುಗಳಿದ್ವು. ಯಾಕಂದರೆ ಇದು ವಸತಿಯುಕ್ತ 4 ವರ್ಷದ ಉಚಿತ ಗುರುಕುಲ ಸಾಂಸ್ಕೃತಿಕ ಸಂಸ್ಥೆ. ಈ ಸಂಗೀತ ಸಂಸ್ಥೆ ಕಂದಾಯ ಇಲಾಖೆ ಅಡಿ ಇದ್ದರೆ, ಜಿಲ್ಲಾಧಿಕಾರಿಗಳು ಅದರ ಹೆಡ್ ಆದರೆ ಅಥವಾ ಪ್ರಾದೇಶಿಕ ಆಯುಕ್ತರು ಅದರ ಉಸ್ತುವಾರಿ ಮುಖ್ಯಸ್ಥರಾದರೆ ಅನುದಾನ, ಆಮೇಲೆ ಅದರ ನಿರ್ವಹಣೆ ಎಲ್ಲವೂ ಸುಸೂತ್ರವಾಗಿರ್ತದೆ ಅಂತ ಅಂದ್ಕೊಂಡಿರ್ಬೋದು ಸರ್ಕಾರ. ಜೊತೆಗೆ ಸಂಗೀತಗಾರರು ಮತ್ತು ಸಂಗೀತ ಕಲಿಯುವ ವಿದ್ಯಾರ್ಥಿಗಳು ಸಂವೇದನಾಶೀಲರಿರ್ತಾರೆ. ಅವರಿಗೆ ಯಾವುದಕ್ಕೂ ಕೊರತೆ ಆಗಬಾರ್ದು. ಈ ಪ್ರಾದೇಶಿಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಏನೇ ಕೊರತೆ ಆದರೂ ಸರ್ಕಾರ, ನಮ್ಮ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದರೆ
ನಮ್ಮ ಕಾರ್ಯಾಂಗದಲ್ಲಿ ಇವರು ಸುಪ್ರೀಂ ಆಗಿರ್ತಾರಲ್ಲ, ಹಾಗಾಗಿ ಎಲ್ಲನೂ ಇವರು ತಕ್ಷಣಕ್ಕೆ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬಲ್ಲರು. ಅಥವಾ ಜಾಗ ಕಂದಾಯ ಇಲಾಖೆದಾದ್ರಿಂದ ಅವರೇ ನೋಡ್ಕೊಳ್ಳಿ, ಹೀಗೆ ಏನೇನೋ ಇರ್ತದೆ ಬಿಡಿ. ಸರ್ಕಾರದ ಏನೋ ಒಂದು ಲೆಕ್ಕಾಚಾರ ಒಳ್ಳೆಯದೇ ಇರ್ತದೆ, ಕೆಟ್ಟ ಉದ್ದೇಶದಿಂದಂತೂ ಖಂಡಿತ ಮಾಡಿರಲ್ಲ, ಯಾರೂ ಮಾಡಲ್ಲ, ಯಾವ ಸರ್ಕಾರನೂ ಮಾಡಲ್ಲ. ಇಂಥದ್ದೊಂದು ಉಚಿತ ಸಂಸ್ಥೆ ತೆಗೆದು ಇಡೀ ದೇಶದ ಎಲ್ಲ ಇದಕ್ಕೂ ಮುಕ್ತವಾಗಿಟ್ಟು ಇಡೀ ದೇಶದ ಎಲ್ಲ ಕಡೆ ಹುಡುಗರಿಗೆ ಕಲಿಸ್ತೀವಿ ಅಂತ ಹೇಳಿ ಎಲ್ಲೆಲ್ಲ ಕಡೆಯಿಂದನ ಒಳ್ಳೊಳ್ಳೆ ಸಂಗೀತಗಾರರನ್ನ ಕರ್ಕೊಂಡ್ಬಂದು ಗುರುಗಳನ್ನಾಗಿ ಮಾಡಿ ಎಲ್ಲ ಮಾಡಿದವ್ರು ಯಾರಿಗೂ ಇದು ಕುಂಟ್ಲಿ ಅಥವಾ ಇದಕ್ಕೆ ತೊಂದರೆ ಆಗಲಿ ಅಂತಿರಲ್ಲ, ಒಳ್ಳೆ ಉದ್ದೇಶದಿಂದ ಮಾಡಿರ್ತಾರೆ. ಆದರೆ ವಾಸ್ತವವಾಗಿ ಇದಿರಬೇಕಾಗಿದ್ದು ಯಾವ ಕಡೆಯಲ್ಲಿ ಗೊತ್ತಾ? ಈಗ ನೀವೇ ಹೇಳ್ತಾ ಇದ್ದೀರಿ, ನೀವೇ ಅಂದ್ಕೊಂಡಿದ್ದೀರಲ್ಲ ಈಗ ಮನಸ್ಸಲ್ಲಿ, ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಈ ಗುರುಕುಲನ ತಂದಿದ್ರೆ ಅದು ವಿಚಾರ ಬೇರೆ ಆಗ್ತದೆ. ಹೇಗೆ ಅಂತೀರಾ? ಮತ್ತು DC ಕಂದಾಯ ಇಲಾಖೆಯಲ್ಲಿ ಇದ್ರೆ ನಿರ್ವಹಣೆಗೆ ಖರ್ಚು ವೆಚ್ಚ ನೋಡ್ಕೊಳ್ಳಿಕ್ಕೆಲ್ಲ ಇನ್ನಷ್ಟು ಅನುಕೂಲ ಆಗಲ್ವೇ ಅಂತ ಕೆಲವೊಬ್ಬರಾದ್ರೂ ಭಾವನೆ ಇರುತ್ತೆ. ಅದು ಏನು ಗೊತ್ತಾ, ಏನಾಗತ್ತಂದರೆ ನಮ್ಮಲ್ಲಿ ಕೆಲವು ಇಲಾಖೆಗಳಿದ್ದಾವೆ. ಕಂದಾಯ ಇರ್ಬೋದು, ಗೃಹ ಇರ್ಬೋದು, ಅಂದರೆ ಪೊಲೀಸ್ ಎಲ್ಲ ಒಳಗೊಂಡಂಥ ಗೃಹ ನಾನು ಹೇಳ್ತಿರೋದು. ಇವೆಲ್ಲ ಏನಂದರೆ ಇವು ಹೆಚ್ಚು ವ್ಯವಸ್ಥೆ ಆಡಳಿತಾತ್ಮಕವಾದಂಥ ನಡಾವಳಿಗಳು ಇದಕ್ಕೆ ಹೆಚ್ಚು ಒತ್ತು ಕೊಡ್ತವೆ ವಿನಃ ಇವಕ್ಕೆ ಉಳಿದ ಅಂಶಗಳಷ್ಟು ಮಹತ್ವ ಆಗೋದಿಲ್ಲ. ಅದು ಸರಿ ಕೂಡ. ಯಾಕಂದರೆ ಈಗ ಒಂದು ಕಂದಾಯ ಇಲಾಖೆ ಒಂದು ಜಿಲ್ಲೆಯ ಆಗುವವುಗಳನ್ನ ನೋಡ್ಕೋಬೇಕಾಗಿದ್ದು, ಅದರ ಜೊತೆಗೆ ಈ ಥರದ್ದೊಂದು ಸಾಂಸ್ಕೃತಿಕ ಸಂಸ್ಥೆ ತನ್ನ ಅಡಿಯಲ್ಲಿದೆ, ಅಲ್ಲಿ ಇಂಥ ರಾಷ್ಟ್ರ ಮಟ್ಟದ ಕಲಾವಿದರು ಗುರುಗಳಾಗಿದ್ದಾರೆ, ರಾಷ್ಟ್ರದೆಲ್ಲೆಡೆಯಿಂದ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅಂತ ಹೇಳಿಬಿಟ್ಟು ಆ ಜಿಲ್ಲೆಯಲ್ಲಿ ಎದುರಾದ ಸಮಸ್ಯೆನೋ, ಕಾನೂನು ಸುವ್ಯವಸ್ಥೆ ಸಮಸ್ಯೆನೋ, ಅಥವಾ ಜಿಲ್ಲೆಯಲ್ಲಿ ಬಂದಂಥ ಸಂಕಷ್ಟನೋ ಮತ್ತೊಂದು ಮುಗಿದೊಂದು ಇರ್ತದೆ. ಒಂದು ಜಿಲ್ಲೆ ಅಂದಮೇಲೆ ತುಂಬ DC ಆದವ್ರಿಗೆ ಅದು ಅವ್ರಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿದೆ ನಮಗೆ. ಅದು ಇದನ್ನು ನೋಡ್ಕೊಂಡು ಕೂಡೋದು ಕಷ್ಟ ಆಗ್ತದೆ. ಅದೇ ಆಗಿದ್ದು ಬಹುಶಃ ಗಂಗೂಬಾಯಿ ಹಾನಗಲ್ ಗುರುಕುಲ ವಿಚಾರದಲ್ಲಿ ಬಹುಶಃ ಇದೇ ಆಯಿತು. ಕಂದಾಯ ಇಲಾಖೆ ಕೋವಿಡ್ ಬಂದ ನಂತರ ಅದರ ನಿರ್ವಹಣಾ ಸ್ವರೂಪವೇ ಬೇರೆ ಆಯಿತು. ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗೆ, ವಿಭಾಗೀಯ ಆಯುಕ್ತರಿಗೆ, ಸರ್ಕಾರಗಳಿಗೆ ಜನಜೀವನವನ್ನು ಸರಿಯಾದ ದಾರಿಯಲ್ಲಿ ಇಡೋದೇ ದೊಡ್ಡ ಸವಾಲಾಯಿತು ಇಡೀ ದೇಶದಲ್ಲಿ. ಹಾಗೆ ನಮ್ಮ ರಾಜ್ಯದಲ್ಲೂ ಆಯಿತು, ನಮ್ಮ ಜಿಲ್ಲೆಯಲ್ಲೂ ಆಯಿತು. ಪರಿಣಾಮ ಗಂಗೂಬಾಯಿ ಹಾನಗಲ್ ಗುರುಕುಲಕ್ಕೆ ತಟ್ಟಿಬಿಡ್ತು. ಮೊದಲೇ ಕಂದಾಯ ಅಧಿಕಾರಿಗಳು ಈ ಥರದ ಸಂಸ್ಕೃತಿಯ ವಾಹಕಗಳನ್ನು ಗಂಭೀರವಾಗಿ ತಗೊಳ್ಳಲ್ಲ ಅನ್ನುವಂಥ ಒಂದು ಆರೋಪ ಇದೆ. ಕೆಲವರ ಮಟ್ಟಿಗೆ ಅದು ನಿಜ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕರ ಮಟ್ಟಿಗೆ ಅದು ಸುಳ್ಳು. ಕೆಲವ್ರ ಮಟ್ಟಿಗಲ್ಲ, ಬಹುತೇಕರ ಮಟ್ಟಿಗೆ ಸುಳ್ಳು ತಗೋತಾರೆ. ಆದರೆ ನಾನು ಹೇಳಿದ್ನಲ್ಲ, ಕೋವಿಡ್ ಬಂದ ಮೇಲೆ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ, ಬೆಳಗಾವಿ ವಿಭಾಗದ ಆಯುಕ್ತರಿಗೆ ಈ ಗಂಗೂಬಾಯಿ ಹಾನಗಲ್ ಗುರುಕುಲ ಪ್ರಾಯಶಃ ಆದ್ಯತೆ ಅನಿಸಿರ್ಲಿಕ್ಕಿಲ್ಲ. ಆಯ್ತಾ? ಇಷ್ಟ ಆಯ್ತಾ? ಇದಾದ್ಮೇಲೆ ಅವಾಗಲೇ ನಾವು ಮಾತಾಡಿದಂಗೆ ವಿಧಾನಸಭೆ ಚುನಾವಣೆ ಆಯಿತು, ಸರ್ಕಾರ ಬದಲಾಯಿತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ರಾಜ್ಯದಲ್ಲಿ ಗ್ಯಾರಂಟಿಗಳ ಹಬ್ಬ ಶುರುವಾಯಿತು. ಆಮೇಲೆ ಗ್ಯಾರಂಟಿಗಳು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಜನರಿಗೆ ನೇರವಾಗಿ ತಲುಪೋದಕ್ಕೆ ಶುರುವಾಗಬೇಕು. ಈ ಸಮಾಧಾನದ ನಡುವೆ ಏನಾಯಿತು ಅಂದರೆ, ಗ್ಯಾರಂಟಿಗಳಿಗೆ ಸರ್ಕಾರ ಹೊಂದಾಣಿಕೆ ಮಾಡ್ಕೋಬೇಕಿತ್ತಲ್ಲ ದುಡ್ಡನ್ನು,
ಮೊದಲನೇ ವರ್ಷ 45,000 ಚಿಲ್ಲರೆ ಕೋಟಿ, ಎರಡನೇ ವರ್ಷ 52,000 ಚಿಲ್ಲರೆ ಕೋಟಿ, ಈ ವರ್ಷವೂ ಅಷ್ಟೇ. ಇದೆಲ್ಲ ಒಂದು ಬಜೆಟಲ್ಲಿ ಸುಮಾರು 4 ಲಕ್ಷದ ಆಸ್ಪಾಸಲ್ಲಿ ಇರುವಂಥ 4 ಲಕ್ಷ ಕೋಟಿ ಆಸುಪಾಸಲ್ಲಿರುವಂಥ ನಮ್ಮ ರಾಜ್ಯದ ಬಜೆಟಲ್ಲಿ ಗ್ಯಾರಂಟಿಗಳಿಗೆ ಇಷ್ಟು ಹಣವನ್ನು ತೆಗೆದಿಟ್ಟು ಅದು ತಲುಪುವಂಗೆ ನೋಡ್ಕೋಬೇಕು ಅಂದರೆ ಸಹಜವಾಗಿ ಸಾಂಸ್ಕೃತಿಕ ಆಯಾಮ ಅನ್ನೋದು ಆಳುವವರಿಗೆ ಮುಖ್ಯ ಆಗಲ್ಲ. ಇದು ಸತ್ಯ. ಯಾಕಂದರೆ ಅಭಿವೃದ್ಧಿ ಕೆಲಸಗಳಂತೂ ಆಗಲೇಬೇಕು, ಇಲ್ಲಾಂದರೆ ಸರ್ಕಾರಗಳ ಹೆಸರು ಕಳ್ಕೊತವೆ. ಸೊ ಅದನ್ನು ಮಾಡ್ತಾ ಮಾಡ್ತಾ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಸರಿಯಾಗಿ ತಲುಪಬೇಕು, ಗೃಹಜ್ಯೋತಿಯಲ್ಲಿ ತೊಂದರೆ ಆಗಬಾರ್ದು, ಶಕ್ತಿಯಲ್ಲಿ ಅಪಸ್ವರಗಳು ಬರಬಾರ್ದು, ಅನ್ನಭಾಗ್ಯ ಯುವನಿಧಿಗಳೆಲ್ಲ ಸರಿಯಾಗಿ ತಲುಪಬೇಕು, ಯಾವುದಕ್ಕೂ ಮಧ್ಯವರ್ತಿಗಳ ಹಾವಳಿ ಶುರುವಾಗಿದೆ, ಏಜೆಂಟ್ ಹಾವಳಿ ಶುರುವಾಯಿತು ಅಂತ ಕೆಟ್ಟ ಹೆಸರು ಬರಬಾರ್ದು. ಇದೆಲ್ಲನೂ ಚೆನ್ನಾಗಿ ನಿಭಾಯಿಸೋದ್ರಲ್ಲಿ ಹುಬ್ಬಳ್ಳಿಯಲ್ಲಿ ಶುರುವಾಗಿದ್ದಂಥ ಸರ್ಕಾರಿ ಶಾಸ್ತ್ರೀಯ ಸಂಗೀತ ಗುರುಕುಲ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಗುರುಕುಲಕ್ಕೆ ಅನುದಾನ ಕೊಡೋದೇ ಬಂದಾಗೋಯ್ತು. ಹಾಗಾಗಿ ಅನುದಾನ ಬರದೇ ಇದ್ದದ್ರಿಂದ 23ರಲ್ಲಿ ಸರ್ಕಾರಕ್ಕೆ ಅವರ ಗುರುಗಳ ಸಂಬಳನ ಮಾಡೋದಕ್ಕೆ ಆಗಲೇ ಇಲ್ಲ. ಕಡಿಮೆ ಆಗ್ತಾ ಕಡಿಮೆ ಆಗಲಿಲ್ಲ, ನಿಂತೇ ಹೋಯಿತು ಅನುದಾನ. ತಿಂಗಳಗಟ್ಟಲೆ ಅನುದಾನನೇ ಕೊಡಲಿಲ್ಲ. ಎಷ್ಟು ಬೇಕಿತ್ತು ಹಾಗಾದರೆ ಅನುದಾನ ಇದಕ್ಕೆ? ಅಷ್ಟು ದೊಡ್ಡ ಮೊತ್ತದ ಇದು, ಅಷ್ಟು ದೊಡ್ಡ ಮಟ್ಟದ ವ್ಯವಸ್ಥೆಗಳು ಇತ್ತ ಇದಕ್ಕೆ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರೋದು ಸ್ವಾಭಾವಿಕ. ನೋಡಿ, ಇದಕ್ಕೆ ಹಿಂದೂಸ್ತಾನಿ ಸಂಗೀತ ಗುರುಕುಲ ನಡೆಸೋದಕ್ಕೆ ಸರ್ಕಾರಕ್ಕೆ ಪ್ರತಿ ವರ್ಷ ಖರ್ಚಾಗ್ತಿದ್ದ ಅನುದಾನ 1.5 ಕೋಟಿ ರೂಪಾಯಿ ಒಳಗಡೆ ಪ್ರತಿ ತಿಂಗಳು ಖರ್ಚಾಗ್ತಿದ್ದ ಅನುದಾನ. ದಯವಿಟ್ಟು ತಿಳ್ಕೊಳ್ತೀನಿ, ತಪ್ಪು ಹೇಳಿದೆ. 1 ವರ್ಷಕ್ಕಲ್ಲ, ಪ್ರತಿ ತಿಂಗಳಿಗೆ 1.5 ಕೋಟಿ ಅನುದಾನ ಇದ್ದರೆ ಸಾಕಾಗಿತ್ತು. ಅದರಲ್ಲಿ ಗುರುಗಳ ಸಂಬಳ ಬರ್ತಿತ್ತು, ಮಕ್ಕಳಿಗೆ ಊಟೋಪಚಾರಕ್ಕೆ ಬೇಕಾದಂಥ ಖರ್ಚುಗಳಾಗ್ತಿದ್ವು, ಗಾರ್ಡನ್ ನಿರ್ವಹಣೆ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ಉಳಿದ ಸಿಬ್ಬಂದಿಗೆ, ಆಡಳಿತಾತ್ಮಕ ಸಿಬ್ಬಂದಿಗೆ ಅವರು ರೆವಿನ್ಯೂ ಇಲಾಖೆ, ಆಗಲೇ ಹೇಳಿದಂಗೆ ರೆವಿನ್ಯೂ ಇಲಾಖೆ ಅಡಿಯಲ್ಲಿದ್ದರಿಂದ ಅವರೆಲ್ಲ ರೆವಿನ್ಯೂ ಇಲಾಖೆ ನೌಕರರಾಗಿದ್ದರಿಂದ, ಅಂದರೆ ಕಚೇರಿ ಸಿಬ್ಬಂದಿ, ವ್ಯವಸ್ಥಾಪಕರು, ಆಡಳಿತಾಧಿಕಾರಿ ಇಂಥವರೆಲ್ಲ, ಅವರಿಗೆಲ್ಲ ಅವ್ರ ಸರ್ಕಾರದ ಸಂಬಳ, ರೆವಿನ್ಯೂ ಇಲಾಖೆ ಸಂಬಳ ಬರ್ತಿತ್ತು. ಈ 1.5 ಕೋಟಿಯಲ್ಲಿ ಗುರುಗಳು, ಅಂದರೆ ಕಲಿಸ್ತಿದ್ದಂಥ ಗುರುಗಳು, ಕಲಿತಿದ್ದಂಥ ಮಕ್ಕಳು, ಇವರೆಲ್ಲ ಊಟ ಉಪಚಾರ, ಗುರುಗಳ ಸಂಬಳ, ಅಂದರೆ ಗೌರವಧನ ಸಂಬಳ ಅಂತೇನಿದೆ, C&R ರೂಲ್ಸ್ ಇಲ್ಲ. ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳಡಿ ಪಾಪ ಇವರೇನು ಬರೋರಲ್ಲಾಗಿದ್ದರು, ಇವರೆಲ್ಲ ಒಂದು ಖುಷಿಗೆ ಕಲಿಸ್ತಿದ್ದವು. ಹಿಂದೂಸ್ತಾನಿ ಸಂಗೀತ ಪರಂಪರೆ ಉಳಿಲಿ. ಈಗ ನಾವಂತೂ ಗುರುಕುಲ ಪದ್ಧತಿಯಲ್ಲಿ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಕಲ್ಸೋಕ್ಕಾಗಲ್ಲ, ಸರ್ಕಾರನೇ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದೆ ಅಲ್ಲ, ಕಲಿಸೋಣ ಅಂತ ಕಲಿಸ್ತಿದ್ದವ್ರು. ಮೊದಲಿಂದ ಹಿಡಿದು ಕೊನೆವರೆಗೆ ಇರೋರಿಗೆ ಎಲ್ಲರೂ ಅದೇ ಒಂದು ಒಳ್ಳೆ ಭಾವನೆಯಿಂದನೇ ಕಲಿಸ್ತಾ ಬಂದರು ಇಲ್ಲಿ. ಯಾಕಂದರೆ ಇಲ್ಲಿ ಇನ್ ಬಿಟ್ವೀನ್ ಒಂದು ಮಾತು ಹೇಳ್ಬಿಡ್ತೇನೆ. ಕೈವಲ್ಯ ಕುಮಾರ್ ಆಗಲಿ, ಫಯಾಜ್ ಖಾನ್ ಆಗಲಿ, ಅಥವಾ ನಮ್ಮ ನಡುವೆ ತಾನ್ಸೇನ್ ಬಂದಂಥ, ಕಳೆದ ವರ್ಷ ತಾನ್ಸೇನ್ ತೊಗೊಂಡಂಥ ಪಂಡಿತ್ ಹಾಸಗಿ ಗಣಪತಿ ಭಟ್ ಆಗಲಿ, ಇವರು ಎಷ್ಟು ಗುರುಕುಲಕ್ಕಾಗಿ ತಮ್ಮ ಸಂಗೀತ ಕಚೇರಿಗಳನ್ನು ಬಿಡಬೇಕಾಗ್ತಿತ್ತು ಎಷ್ಟೋ ಸಲ. ಈ ವಿಚಾರದಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರು ಇವರುಗಳೆಲ್ಲ. ಇದೇನು ಸಣ್ಣ ವಿಚಾರ ಅಲ್ಲ ಸ್ನೇಹಿತರೆ. ಯಾಕಂದರೆ ಒಬ್ಬ ಕಲಾವಿದನಿಗೆ, ಪರ್ಫಾರ್ಮಿಂಗ್ ಆರ್ಟಿಸ್ಟ್ಗೆ ವೇದಿಕೆಗಳನ್ನ ಬಿಡೋದು ಅಂದರೆ ಎಷ್ಟು ಕಷ್ಟ ಆಗ್ತದೆ. ಈಗ ಉದಾಹರಣೆಗೆ ಇಲ್ಲಿ ಕಲಿಸ್ತಾ ಇರ್ತಾರೆ, ಮಧ್ಯೆ ಅವ್ರಿಗೆ ಅದಕ್ಕೆ ಅವಕಾಶ ಇತ್ತು, ಸರ್ಕಾರ ಅದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದು ಬಿಡಿ, ಇಲ್ಲ ಅಂತ ಅಲ್ಲ. ಯಾಕೆಂದರೆ ಗುರುಕುಲ ಪದ್ಧತಿ ಆಗಿದ್ದರಿಂದ ಎಲ್ಲೋ ಪುಣಾದಲ್ಲೋ, ಬಾಂಬೆನಲ್ಲೋ, ಪಣಜಿಯಲ್ಲೋ, ಇಂದೋರಲ್ಲೋ, ಭೋಪಾಲಲ್ಲೋ ಕಚೇರಿ ಇದೆ ಅಂದರೆ ಹೋಗಿ ಬರ್ತಿದ್ದಿಲ್ಲ ಅಂತಲ್ಲ, ಹೋಗಿ ಬರ್ಲಿಕ್ಕೆ ಅವಕಾಶ ಇತ್ತು. ಆದರೆ ಇವ್ರು ಏನು ಮಾಡ್ತಿದ್ರು ಅಂದರೆ, ಪಾಪ ನನಗೆ ಖಾಸಗಿಯಾಗಿ ಹೇಳಿದ್ದಾರೆ ಕೆಲವರು, ಭೋಪಾಲಲ್ಲಿ ಕಚೇರಿ ಇತ್ತು, ಆದರೆ ಹೋಗಿ ಬಂದು ಅಂದರೆ ನಂಗೆ ಫ್ಲೈಟಲ್ಲಿ ಹೋಗೋದಿಲ್ಲ, ಈಗ ನಾನು ಹೋಗೋದು ಬಿಟ್ಟಿದ್ದೇನೆ,
ಯಾವುದೋ ಕಾರಣಕ್ಕೆ ಆವಾಗ ಹೋಗ್ತಿರ್ಲಿಲ್ಲ ಅಂದ್ಕೊಳ್ಳಿ. ನಾನು ಮತ್ತೆ ಟ್ರೈನ್ ಹಿಡಿದು ಹೋಗಿ ಬಂದರೆ ವಾರಗಟ್ಟಲೆ ಇಲ್ಲಿ ಕ್ಲಾಸ್ ತೊಗೊಳಕ್ಕಾಗಲ್ಲ, ಹಾಗಾಗಿ ಬೇಡ ಬಿಡು ಏನು ಅಂತೇಳಿ ಬಿಟ್ಟೆ. ಭಾಳ ಕಷ್ಟ ಇದನ್ನು ಊಹೆ ಮಾಡೋಕ್ಕಾಗಲ್ಲ. ದುಡ್ಡಿನ ವಿಚಾರ ಅಲ್ಲ ಇಲ್ಲಿ. ಪರ್ಫಾರ್ಮಿಂಗ್ ಆರ್ಟಿಸ್ಟ್ಗೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ, ಅಥವಾ ಒಳ್ಳೆಯದೋ ಕೆಟ್ಟದ್ದು ವೇದಿಕೆ ಸಿಕ್ಕಿದೆ, ಹಾಡ್ತೀನಿ ಅಂತಾದರೆ ಅದೇ ಅವನಿಗೆ ದೊಡ್ಡದಲ್ವಾ ಕಲಾವಿದರಿಗೆ. ಅಷ್ಟೆಲ್ಲ ತ್ಯಾಗ ಮಾಡಿ ಇವರು ಸಂಬಳನೂ ಬರ್ತಾ ಇರಲಿ, ಕಟ್ಟಾಗಿ ಹೋಯ್ತು. ಆದರೆ ಗೌರವಧನ, ಸಂಬಳ ಅಂತ ಪದೇ ನಾನು ಹೇಳಬಾರ್ದು, ಯಾಕೆಂದರೆ ಪಾಪ ಇವರು ಒಂದು ಗೌರವಧನಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದವರು, ಬದ್ಧತೆಯಿಂದ, ನಿಷ್ಠೆಯಿಂದ, ಸಂಗೀತದ ಮೇಲಿನ ಪ್ರೀತಿಯಿಂದ. ಇದನ್ನು ಪ್ರತಿಯೊಬ್ಬ ಗುರುಗಳು ಹೇಳ್ತಿದ್ರು. ಕೇಳಿದರೆ ಯಾರಾದರೂ ಮಾಧ್ಯಮದವರು ಏನಾದರೂ ಕೇಳಿದ್ರೆ ಖಾಸಗಿಯಾಗಿ ಹೇಳ್ತಿದ್ರು, ಸಂಗೀತ ದೊಡ್ಡದಲ್ರಿ ಸರ್. ಹೌದು, ಅದಕ್ಕಾಗಿ ಇವರು ಮಾಡ್ತಾ ಬಂದರು. ಆದರೆ ಈಗಾಗಲೇ ಹೇಳಿದಂಗೆ ಅನುದಾನ ನಿಂತೋಯ್ತು. ಹೋಗ್ತಾ 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 ಕ್ರಮೇಣ ಏನಾಯಿತು ಅಂದರೆ, ಇದು ಒಂದು ದಿವಸ ಸರ್ಕಾರ ನಾವು ಅನುದಾನ ಕೊಡೋಕ್ಕಾಗಲ್ಲ ಅಂತ ಅಂತಿಮ ತೀರ್ಮಾನಕ್ಕೆ ಬಂತು. ಇದು 2024ರಲ್ಲಿ. ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ 2024 ಫೆಬ್ರವರಿ. ಇನ್ನು ನಾವು ಹುಬ್ಳಿಯಲ್ಲಿರೋ ಸರ್ಕಾರದ ಸಂಗೀತ ಗುರುಕುಲಕ್ಕೆ ಅನುದಾನ ಕೊಡಬಾರ್ದು ಅಂತ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಿದೆ. ಎಷ್ಟು? 1.5 ಕೋಟಿ ರೂಪಾಯಿ. ಸರಿ, ಏನು ಮಾಡೋದು? ಮತ್ತು ಇವರು ಬಾಕಿ ಏನಾಯಿತು? ಬಾಕಿ ಬಿಟ್ಬಿಡಿ. ಏಕಾಏಕಿ ಇನ್ನು ಅನುದಾನ ಕೊಡೋಕ್ಕಾಗಲ್ಲ ಅಂದರೆ ಎಷ್ಟು ದಿವಸ ಅಂತ ಇವರು ತಮ್ಮದೆಲ್ಲ ಕೆಲಸ ಬಿಟ್ಟು ಇದೊಂದರ ಮೇಲೆ ಇದನ್ನು ಮಾಡಿ ಕಲಿಸ್ತಾ ಇರೋದು. ಹಾಗಾಗಿ ಒಂದು ಸ್ಪಷ್ಟ ಆಯಿತು, ಅನುದಾನ ಕೊಡೋದಿಲ್ಲ ಅಂದರೆ 2024ರ ಹೊಸ ಬ್ಯಾಚ್ಗೆ, ವಿದ್ಯಾರ್ಥಿಗಳ ಬ್ಯಾಚ್ಗೆ ಪ್ರವೇಶನ ನಿಲ್ಲಿಸ್ತಾರೆ ಅಂತ ಫೆಬ್ರವರಿ ಹೊತ್ತಿಗೆ ಎಲ್ಲರಿಗೂ ಮನವರಿಕೆ ಆಗೋಯಿತು. ಆಮೇಲೆ ಅದೇ ತಿಂಗಳು ಎಂಡು ಅಥವಾ ಮಾರ್ಚಲ್ಲಿ ನಡೆದಂಥ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರ ಘೋಷಣೆನೂ ಮಾಡಿತು. ಏನಂತ? ಇಲ್ಲಿ ಇನ್ನೊಂದು ಗಮ್ಮತ್ತಿದೆ. ಆವಾಗ ಕಂದಾಯ ಇಲಾಖೆಗೆ ಹೋದಂಥದ್ದೇ ಇದು ಒಂದು ಗಮ್ಮತ್ತು. ಇದನ್ನು ನಾವು ಮರ್ಜ್ ಮಾಡ್ತೇವೆ. ಅರೆ, ಒಂದು ಸ್ವತಂತ್ರ ಸಂಗೀತ ಸಂಸ್ಥೆಯನ್ನು, ಗುರುಕುಲವನ್ನು ನೀವು ಹೇಗೆ ಮರ್ಜ್ ಮಾಡ್ತೀರಿ? ಯಾವ ಇಲಾಖೆಯೊಂದಿಗೆ ಮರ್ಜ್ ಮಾಡ್ತೀರಿ? ಕನ್ನಡ ಸಂಸ್ಕೃತಿ ಇಲಾಖೆಯೊಂದಿಗೆ ಮಾಡಿದರೆ ಅದಾದರೂ ಒಂದು ಲೆಕ್ಕ. ಅಲ್ಲ, ಉನ್ನತ ಶಿಕ್ಷಣ ಇಲಾಖೆ ಜೊತೆಗೆ ಮರ್ಜ್ ಮಾಡೋ ತೀರ್ಮಾನ ಮಾಡಿಬಿಡ್ತು. ಆ ಘೋಷಣೆ ಆಯಿತು ಅಧಿವೇಶನದಲ್ಲಿ. ಹೇಗೆ ಇದಾಗಿದೆ ನೋಡಿ. ಕಂದಾಯ ಇಲಾಖೆ ಅಂದರೆ ಒಂದು ಮಾತಿದೆ ಅಲ್ಲ, ಕಷ್ಟದಿಂದ ಸಂಕಷ್ಟಕ್ಕೆ ಬಿದ್ದು ಬಿಡೋದು ಅಂತ. ಹಾಗೆ ಈ ಸಂಗೀತ ಸಂಸ್ಥೆ ವಿಚಾರದಲ್ಲಿ ಆಗಿದ್ದು ಹಾಗೆ. ಇದನ್ನು ಏನು ಮಾಡಿತು ಅಂದರೆ, ಮೈಸೂರಿನ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಇದೆಯಲ್ಲ, ಅದ್ರ ಹೆಸರೇನೋ ತುಂಬ ದೊಡ್ಡದಿದೆ ಬಿಡಿ, ಇರಲಿ. ಆ ವಿಶ್ವವಿದ್ಯಾಲಯ ಜೊತೆಗೆ ಹುಬ್ಳಿ ಗುರುಕುಲ ಮರ್ಜ್ ಮಾಡ್ತೇವೆ ಅಂತ ತೀರ್ಮಾನ ತಗೊಂಡಾಯಿತು. ಅರೆ, ಇದು ಗುರುಕುಲ, ಇದರದ್ದು ಕಲಿಕೆ ಸ್ವರೂಪ ಬೇರೆ, ಇಲ್ಲಿ ಕಲಿಸುವ ಸ್ವರೂಪನೂ ಬೇರೆ. ಅದು ವಿಶ್ವವಿದ್ಯಾಲಯ, ಅಕಾಡೆಮಿಕ್, ಅದಕ್ಕೊಂದು ಔಪಚಾರಿಕತೆ ಇದೆ. ಅದರ ಔಪಚಾರಿಕತೆಗಳು ಇದರೊಂದಿಗೆ ಹೊಂದಲ್ಲ. ಇದು ಸರ್ಕಾರಕ್ಕೆ ಅದೇಕೋ ಅರ್ಥ ಆಗಲ್ಲ. ಇಂಥ ವಿಚಾರಗಳು ಸಾಮಾನ್ಯ ಅರ್ಥ ಆಗಲ್ಲ ಬಿಡಿ, ಗಮನಿಸಕ್ಕೆ ಹೋಗಲ್ಲ. ಇಲ್ಲಾಂದರೆ 1.5 ಕೋಟಿನೂ ಅಷ್ಟು ಸಣ್ಣ ಅನುದಾನ ಕೊಟ್ಟು ಇದೊಂದು ಸಂಸ್ಥೆಯನ್ನು ಮುಂದುವರ್ಸೋಕ್ಕಾಗ್ತಿರ್ಲಿಲ್ವೇ ಅವ್ರಿಗೆ? ಅನಗತ್ಯ, ಅನುತ್ಪಾದಕ. ಈ ಅನುತ್ಪಾದಕ ಅನ್ನೋ ಭಾವನೆ ಬಂದ ತಕ್ಷಣ ಎಲ್ಲವೂ ಹೀಗೆ ಆಗ್ತದೆ.
ಹುಬ್ಳಿ ಗುರುಕುಲದ ವಿಚಾರದಲ್ಲಾಗಿದ್ದು ಅದೇ. ಸೊ ಸಂಗೀತದ ವಿಶ್ವವಿದ್ಯಾಲಯ ಮೈಸೂರಲ್ಲಿರೋದು ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯವೇ ಅಲ್ವೇ? ಅದರಲ್ಲೂ ಸಂಗೀತ ಇದೆ, ನೃತ್ಯ ಇದೆ, ಎಲ್ಲ ಇದೆ. ಇನ್ನಷ್ಟು ಹೊರೈಸನ್ ಅಂದರೆ ಅದರ ವ್ಯಾಪ್ತಿ ದಿಗಂತಗಳು ವಿಸ್ತರಿಸ್ತಾವಲ್ಲ, ಏನು ತಪ್ಪಿದೆ ಅನ್ನೋದು ಅಧಿಕಾರಿಗಳ ಭಾವನೆ ಆಗಿತ್ತು, ಅಥವಾ ಸರ್ಕಾರ ನಡೆಸೋ ಸಚಿವರು ಅಥವಾ ಇನ್ನಿತರ ಗಣ್ಯ ವ್ಯಕ್ತಿಗಳ ಭಾವನೆ ಆಗಿತ್ತು, ನಿಗೂಢ. ಯಾಕಂದರೆ ಇದ್ರ ಬಗ್ಗೆ ಏನು ಅಂತ ಸೀರಿಯಸ್ ಆಗಿ ಯಾರೂ ವಿಚಾರಣೆ ಮಾಡ್ತಿರಲಿಲ್ಲ ಬೇರೆ ಕಡೆ. ಅಲ್ಲಿ ಕಲಿತಿದ್ದವರು ಮತ್ತು ಸಂಗೀತ ವಲಯ ಬಿಟ್ಟರೆ ಇಂಥದ್ದೊಂದು ಸಂಸ್ಥೆಗೆ ಹಿಂಗೆ ಆಗ್ತಾ ಇದೆ ಅಂತ ಚಿಂತನೆ ಕಾಣಲಿಲ್ಲ, ಚಿಂತೆ ಆಗಲಿಲ್ಲ. ಹಾಗಾಗಿ ಸರ್ಕಾರ ಏನು ಸಮರ್ಥನೆ ಮಾಡ್ಕೊಳ್ತು ಅಂದರೆ, ಮೈಸೂರಲ್ಲಿ ನಾವು ಆರಂಭಿಸಿರೋದು ಗಂಗೂಬಾಯಿ ಹೆಸರಲ್ಲೇ ವಿಶ್ವವಿದ್ಯಾಲಯ, ಸಂಗೀತ ನೃತ್ಯ ಲಲಿತ ಕಲೆಗಳ ವಿಶ್ವವಿದ್ಯಾಲಯ. ಇದು ಅದರಲ್ಲೇ ಸೇರ್ಪಡೆ ಆದರೆ ತಪ್ಪೇನು? ಉಸ್ತುವಾರಿ ಸುಲಭ. ಒಟ್ಟಲ್ಲಿ ಹೀಗೆಲ್ಲ ಆಗಿ ಮೈಸೂರಿನ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ಜೊತೆಗೆ ಹುಬ್ಳಿ ಗುರುಕುಲ ವಿಲೀನಗೊಂಡಿತು. ಅಲ್ಲಿಗೆ ಒಂದು ಅಧ್ಯಾಯ ಮುಗಿತು. ಒಂದು ಅಧ್ಯಾಯ ಅಂದರೆ ಏನು? ಗುರುಕುಲ ಮುಚ್ಚಿತು. ಭಾಳ ಸರಳವಾಗಿ ನೇರವಾಗಿ ಹೇಳೋದಾದರೆ 2011ರಲ್ಲಿ ಆರಂಭ ಆಗಿದ್ದ ಹಿಂದೂಸ್ತಾನಿ ಸಂಗೀತ ಗುರುಕುಲ, ಗಂಗೂಬಾಯಿ ಹೆಸರಿನ, ಗಂಗಜ್ಜಿ ಹೆಸರಿನ ಹಿಂದೂಸ್ತಾನಿ ಸಂಗೀತ ಗುರುಕುಲವನ್ನು ಕೊನೆ ಮೊಳೆ ಹೊಡೆದು ಇತಿಹಾಸದ ಪುಟಕ್ಕೆ ಸೇರಿಸಲಾಯಿತು. ನೀವು ಅನ್ಕೋಬಹುದು ತಪ್ಪೇನು? ತಪ್ಪಲ್ಲ. ಒಂದು ವೇಳೆ ಮೈಸೂರಿನ ಸಂಗೀತ ವಿಶ್ವವಿದ್ಯಾಲಯ ಇದೆಯಲ್ಲ, ಗಂಗೂಬಾಯಿ ಹಾನಗಲ್ ಹೆಸರಿನ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ, ಹುಬ್ಳಿ ಗಂಗೂಬಾಯಿ ಹಾನಗಲ್ ಗುರುಕುಲನ ಇದೇ ಮಾದರಿಯಲ್ಲಿ ಇಟ್ಕೊಳ್ತೇವೆ, ಇದರ ಪಠ್ಯ, ಇದಕ್ಕೆ ನಮ್ಮ ಔಪಚಾರಿಕ ಪಠ್ಯ ಅಥವಾ ಪರೀಕ್ಷಾ ಪದ್ಧತಿ ಇತ್ಯಾದಿಗಳ ಕಿರಿಕಿರಿಯನ್ನು ಇದಕ್ಕೆ ತೆಗೆದಿಸಲ್ಲ, ಇಲ್ಲಿ ಇದೇ ರೀತಿಯ ವ್ಯವಸ್ಥೆಯನ್ನು ಮುಂದುವರಿಸ್ತೇವೆ, ಗುರುಕುಲ ಮಾದರಿ ಪದ್ಧತಿಯನ್ನೇ ಮುಂದುವರಿಸ್ತೇವೆ ಅಂದಿದ್ರೆ ಯಾರಿಗೂ ಸಮಸ್ಯೆನೇ ಇರ್ತಿರ್ಲಿಲ್ಲ. ಆದರೆ ಏನು ಮಾಡ್ತು ಅಂದರೆ, ಅವರು ತಗೊಂಡ ತಕ್ಷಣ, ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅದು ಹಸ್ತಾಂತರ ಆದ ತಕ್ಷಣ ಗುರುಕುಲ ಮಾದರಿಯನ್ನು ಸಂಪೂರ್ಣ ನಿಲ್ಲಿಸಲಾಗುವುದು ಅಂತ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಘೋಷಣೆ ಆಯಿತು. ಇಲ್ಲೂ ಕೂಡ ಮೈಸೂರು ಗಂಗೂಬಾಯಿ ಹಾನಗಲ್ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ವಿಸ್ತರಣೆ ಅನ್ನೋ ಅರ್ಥದಲ್ಲಿ ಅಧಿಕೃತ ತೀರ್ಮಾನ ಆಯಿತು. ಇಲ್ಲಿ ಕೂಡ ವಿಶ್ವವಿದ್ಯಾಲಯದಂಥದ್ದೇ ಅಕಾಡೆಮಿಕ್ ಚಟುವಟಿಕೆಗಳು ನಡೀತವೆ ಅಂತಾಯಿತು. ಗುರುಕುಲ ಪದ್ಧತಿ ಬಂದ್ ಅಂತ ಅಧಿಕೃತವಾಗಿ ಘೋಷಣೆ ಆಯಿತು. ಸೊ 2011ರಿಂದ 2024 ಅಂದರೆ 13-14 ವರ್ಷದಲ್ಲಿ ಒಂದು ಸಂಸ್ಥೆ ಒಂದು ಅತ್ಯಂತ ಒಳ್ಳೆಯ ಸಂಸ್ಥೆ ಇತಿಹಾಸ ಪುಟಕ್ಕೆ ನಮ್ಮ ನಾಡಲ್ಲಿ ಸೇರಿಹೋಯಿತು. ಗುರುಕುಲ ಮಾದರಿ ಸರ್ಕಾರಿ ಶಿಕ್ಷಣ ಕೊಡ್ತಿದ್ದಂಥ ದೇಶದ ಏಕೈಕ ಸಂಸ್ಥೆಯಾಗಿದ್ದಂಥ ಹುಬ್ಳಿ ಗಂಗೂಬಾಯಿ ಹಾನಗಲ್ ಹಿಂದೂಸ್ತಾನಿ ಸಂಗೀತ ಗುರುಕುಲ ಇತಿಹಾಸ ಪುಟಕ್ಕೆ ಸೇರಿತು. ಇಲ್ಲಿ ಒಂದು ಹೇಳಬೇಕು, ಇದು ಇತಿಹಾಸ ಪುಟಕ್ಕೆ ಸೇರಿದಾಗ ಅಂದರೆ 2024ರಲ್ಲಿ 19 ವಿದ್ಯಾರ್ಥಿಗಳು ಇಲ್ಲಿ ಗುರುಕುಲ ಪದ್ಧತಿಯಲ್ಲಿ ಕಲಿತಾ ಇದ್ದರು. ಆಮೇಲೆ ಸಂಬಳ ಬರದೇ ಇದ್ದರೂ ಕೂಡ, ಸರಿಯಾಗಿ ಗೌರವಧನ ಬರದೇ ಇದ್ದರೂ ಕೂಡ, ಸರಿಯಾಗಿ ಅನುದಾನ ಬಿಡುಗಡೆ ಆಗದೆ ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ಆ ಹುಡುಗರ ಮೇಲಿನ ಪ್ರೀತಿ, ಇಲ್ಲಿ ಇನ್ನೂ 19 ಹುಡುಗರು ಕಲಿತಾ ಇದ್ದಾರೆ ಗುರುಕುಲ ಪದ್ಧತಿಯಲ್ಲಿ,
ಅವರಿಗೆ ಮತ್ತು ಸಂಗೀತಕ್ಕೆ ಅನ್ಯಾಯವಾಗಬಾರ್ದು ಅಂತ ಈಗಾಗಲೇ ನಾನು ಹೇಳಿದಂಥ ಎಲ್ಲ ಖ್ಯಾತನಾಮರು ಅಲ್ಲಿ ಗುರುಗಳಾಗಿ ಮುಂದುವರೆದೇ ಇದ್ದರು. ಅವ್ರ ಗೌರವಧನ ಬಂದಿಲ್ಲ ಅಂತ ಬಿಟ್ಟೇನು ಹೋಗಿರಲಿಲ್ಲ, ಮುಂದುವರೆದೇ ಇತ್ತು. ಅವರು ಕಲಿಸ್ತಾ ಇದ್ದರು. ಆದರೆ ಈ ವಿಶ್ವವಿದ್ಯಾಲಯದ ಅಡಿಗೆ ಬಂದು ಇದು ಬಂದಾದ ತಕ್ಷಣ, ಗುರುಕುಲ ಪದ್ಧತಿ ಅನ್ನೋದು ಮುಚ್ಚಿದ ತಕ್ಷಣ ಬೇರೆ ದಾರಿ ಇಲ್ಲದೆ ಅವರೂ ತಂಪಾಡಿಗೆ ತಾವು ಹೋದರು. ಆಮೇಲೆ ವಿದ್ಯಾರ್ಥಿಗಳು ಅತಂತ್ರರಾದರು. ಏನು ಮಾಡಬೇಕು ಏನು ಬಿಡಬೇಕು ಅಂತ ತಿಳಿದೆ ಇದ್ರ ಬಗ್ಗೆ ಗೌರವ ಕಕ್ಕುಲಾತಿ ಇದ್ದವರೆಲ್ಲ ಕೈ ಹಿಸ್ಕೊಂಡ್ರು. ಒಂದು ಅಧ್ಯಾಯ ಮುಗೀತು ಅಂತ ಅಂದ್ಕೊಂಡು ಎಲ್ಲರೂ ಸುಮ್ಮನಾದರು. ಹೀಗೆ ಕರ್ನಾಟಕದ ಒಂದು ಸಾಂಸ್ಕೃತಿಕ ಮುಖವನ್ನು ಮಣ್ಣು ಪಾಲು ಮಾಡಿದ ಕೀರ್ತಿ ಈ ಸಂಪೂರ್ಣ ವ್ಯವಸ್ಥೆಗೆ ಸಲ್ತದೆ. ಮೇಲ್ನೋಟಕ್ಕಿದೇನೋ ಜನರಿಗೆ ಭಾಳ ತಲೆ ಬಿಸಿಯಾಗುವಂಥದ್ದು ಅಥವಾ ಜನ ಆತಂಕ ಪಡುವಂಥದ್ದು ಏನಲ್ಲ, ಇದು ಸಂಸ್ಕೃತಿ ವಿದ್ಯಮಾನ. ಆದರೆ ಆಗಲೇ ನಾನು ಹೇಳಿದಂಗೆ ಸಂಸ್ಕೃತಿ ಅನ್ನೋದು ಎಷ್ಟು ಮುಖ್ಯ. ಇದನ್ನು ನಾವು ಹೊಸಕಾಕಿದ್ರೆ ಏನಾಗ್ತದೆ? ಗುರುಕುಲ ಪದ್ಧತಿ ಅನ್ನೋದನ್ನು ನೀವು ಕೈ ಬಿಟ್ಟರೆ ಸಂಗೀತ ಏನಿಲ್ಲಲ್ಲ. ಕಲಿಯೋರು ಕಲಿತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ, ಸಂಗೀತಗಾರ ಉದ್ಭವ ಆಗ್ತಾ ಇರ್ತಾರೆ, ಹೊಸ ಪೀಳಿಗೆ ಬರ್ತಾ ಇರ್ತದೆ, ನೀರು ಹರಿತಾ ಇರ್ತದೆ. ಆದರೆ ಒಂದು ಇದನ್ನು ನಾವು ಮುಚ್ಚಿಬಿಟ್ವಲ್ಲ, ಯಾಕೆ ಮುಗಿಸ್ಬಿಟ್ವಿ? ಈಗ ಹುಡುಗರು ಏನಾಗಿದ್ದಾರೆ, ಅಲ್ಲಿ ಕಲಿತಾ ಇದ್ದವರು 19 ಹುಡುಗರು ಈಗ ದಿಕ್ಕಾಪಾಲಾರಲ್ಲ, ಅವರಿಗೆ ಮತ್ತೆ ಬೇರೆ ಬೇರೆ ಔಪಚಾರಿಕ ಶಿಕ್ಷಣ ಹುಡ್ಕೊಂಡು ಮತ್ತೊಂದು ಮಾಡಿಕೊಂಡು ಹೋಗಿರ್ತಾರೆ. ಅವ್ರವ್ರ ಬದುಕು ಅವ್ರು ನೋಡ್ಕೋತಾರೆ. ಇದ್ರ ಮೇಲೆ ಏನು ಇದರಿಂದ ಏನೋ ಅವ್ರ ಬದುಕು ನಿಲ್ಲಲ್ಲ. ಸಂಗೀತನೂ ಬೇರೆಯವ್ರ ಹತ್ರ, ಅಂದರೆ ಇದೇ ಗುರುಗಳ ಹತ್ರನೇ ಹೊರಗಡೆ ಕಲಿತಿರ್ತಾರೆ. ಹೆಚ್ಚಂದರೆ ಸಂಗೀತನೂ ಮುಂದುವರಿಸಿರ್ತಾರೆ, ಬೇರೆ ಜೀವನೋಪಾಯಕ್ಕೆ ಜೀವನಕ್ಕೆ ಬೇರೆ ಶಿಕ್ಷಣನೂ ಪಡಿತಿರ್ತಾರೆ. ಆದರೆ ಈ 19 ಜನ ಇದ್ದಂತೆಯೇ ಇನ್ನೂ ಅವ್ರದ್ದು 1 ವರ್ಷ ಉಳಿದಿತ್ತು. ಇನ್ನೊಂದು ವರ್ಷಕ್ಕೆ ಇವರೆಲ್ಲ ಹೊರಗೆ ಬರ್ತಿದ್ದು, 1 ರಿಂದ 1.5 ವರ್ಷ ಹೆಚ್ಚಂದ್ರೆ. ಅಲ್ಲಿಗೆ ಇವರು 4 ವರ್ಷದ ಒಂದು ಸರ್ಕಲ್ ಕಂಪ್ಲೀಟ್ ಆಗಿ ಈ ಬ್ಯಾಚು ಹೊರಗೆ ಬರ್ತಿತ್ತು. ಕೊನೆ ಪಕ್ಷ ಈ ಬ್ಯಾಚ್ ಹೊರಗೆ ಬರುವವರೆಗಾದ್ರೂ ಗುರುಕುಲ ಪದ್ಧತಿಯನ್ನು ಸರ್ಕಾರ ಇಲ್ವೇ ವಿಶ್ವವಿದ್ಯಾಲಯ ಉಳಿಸ್ಕೋಬೋದಾಗಿತ್ತಲ್ಲ. ಆ ಸಂವೇದನಾಶೀಲತೆಯನ್ನು ಎಲ್ಲರೂ ಕಳ್ಕೊಂಡ್ಬಿಟ್ರು. ಯಾರೂ ಆ ಬಗ್ಗೆ ಯೋಚನೆ ಮಾಡಲಿಲ್ಲ. 19 ಹುಡುಗರ ಸಲುವಾಗಿ ಯಾಕೆ ಅಷ್ಟು ತಲೆ ಕೆಡಿಸ್ಕೊತಾರೆ ಹೇಳಿ? ಅದಲ್ವಾ ತರ್ಕ. ಈಗಿನ ತರ್ಕ ಹಂಗೆ, ಈಗಿನ ತರ್ಕಗಳೆಲ್ಲ ಹಂಗೆ. ಮೆಜಾರಿಟಿ ಇರಬೇಕು, ಸಿಕ್ಕಾಪಟ್ಟೆ ಜನ ಇರಬೇಕು, ಹೋರಾಟಗಳಾಗಬೇಕು, ಎಲ್ಲ ಆಗಬೇಕು. ಈ 19 ಹುಡುಗರು ಏನು? ಆಮೇಲೆ ಆ ಗುರುಗಳು ಯಾರು? ಪಾಪ ಸಂಗೀತ ಕಲಾವಿದರು, ಅವರೆಲ್ಲ ದೊಡ್ಡ ದೊಡ್ಡ ಸಂಗೀತಜ್ಞರು. ಅವ್ರಿಗೇನು ಆಯಿತು, ಇದು ಮುಚ್ತು, ಪದ್ಧತಿ ಪ್ರಕಾರ ನಡೀತಿದ್ದಂಥ ಗುರುಕುಲ ಇನ್ನು ಬೇರೆ ಸ್ವರೂಪಕ್ಕೆ ತೆರ್ಕೊಳ್ತಾ ಇದೆ, ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದೆ, ನಮ್ದು ಇನ್ನೇನು ಇಲ್ಲಿ ಪಾತ್ರ ಇಲ್ಲ ಅಂತಂದ ತಕ್ಷಣ ಅವರು ತಮ್ಮ ಸಂಗೀತ ಜೀವನವನ್ನು ಮುಂದುವರಿಸಿದ್ರು. ಹೊರಗಡೆ ಗುರುಕುಲ ಬಿಟ್ಟು ಹೊರಗೆ ಹೋಗ್ಬಿಟ್ರು. ವಿದ್ಯಾರ್ಥಿಗಳು ದಿಕ್ಕಾಪಾಲಾದರು, ಗುರುಕುಲ ಮುಚ್ಚೋಯ್ತು. ಈಗ ಗುರುಕುಲ ಮುಚ್ಚಿದಾಗ ಯಾರೂ ಏನು ಸಣ್ಣ ತಕರಾರು ಮಾಡಲಿಲ್ವೇ? ಇಲ್ಲಿ ಜನಪ್ರತಿನಿಧಿಗಳಿಗೆ, ಸಂಬಂಧಿಸಿದ MLAಗೆ ಯಾರಿಗೂ ಏನು ಅನಿಸ್ಲೇ ಇಲ್ವೇ? ಇಷ್ಟಿಷ್ಟು ದೊಡ್ಡ ನಾಯಕರಿದ್ದಾರೆ ಇಲ್ಲಿ. ಈ ಗುರುಕುಲ ಆರಂಭ ಆದಮೇಲೆ 2 ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯಿಂದ ಆಗಿ ಹೋಗಿದ್ದಾರೆ. ಒಬ್ಬರು ಜಗದೀಶ್ ಶೆಟ್ಟರ್, ಮತ್ತೊಬ್ಬರು ಬಸವರಾಜ ಬೊಮ್ಮಾಯಿ. ಹೀಗಿದ್ದು ಯಾಕೆ ಇದರ ಬಗ್ಗೆ ಏನೂ ಹೋರಾಟಗಳಾಗಲಿಲ್ಲ? ಇದನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಯಾರು?
ಅಥವಾ ಕ್ರಮ ಕೈಗೊಳ್ಳುವಂತೆ ಇವ್ರು ಯಾರು ಒತ್ತಡ ಯಾಕೆ ಹೇರಲಿಲ್ಲ? ಇಂಥ ಪ್ರಶ್ನೆಗಳು ಸಹಜ. ಹಾಗೆ ದೊಡ್ಡ ದೊಡ್ಡ ಸಂಗೀತಗಾರರು ಗುರುಗಳಾಗಿದ್ರಲ್ಲ ಇಲ್ಲಿ, ಇವ್ರ ಗೌರವಧನ ಕೊನೆಗಾದ್ರೂ ಸರ್ಕಾರ ಕೊಟ್ಟ, ಕೊನೆಗೊಂದು ಧನ್ಯವಾದ ಹೇಳಿಯಾದರೂ ಹೊರಗೆ ಬಿಡ್ತಾ, ಅವರನ್ನು ಹೇಗೆ ನಡೆಸ್ಕೊಳ್ತು ಅನ್ನೋ ಪ್ರಶ್ನೆ ಕೂಡ ಸಹಜ. ಈಗ ನಿಮಗೆಲ್ಲ ಆಮೇಲೆ ಏನೇನು ನಡೀತು, ಗುರುಕುಲ ಮುಚ್ಚೋ ಹಂತಕ್ಕೆ ಬಂದಾಗ ಮತ್ತು ಗುರುಕುಲ ಅಧಿಕೃತವಾಗಿ ಮುಚ್ಚೋ ಸಂದರ್ಭದಲ್ಲಿ ಯಾವೆಲ್ಲ ಪ್ರಯತ್ನಗಳಾದವು, ಸ್ಥಳೀಯ MLA ಅಥವಾ ಹುಬ್ಬಳ್ಳಿ ಧಾರವಾಡದ MLAಗಳು, ಇಲ್ಲಿಯ ನಾಯಕರು, ಗಣ್ಯರು ಯಾವ ರೀತಿಯೆಲ್ಲ ಪ್ರಯತ್ನ ಪಟ್ಟರು, ಇದೆಲ್ಲದರ ಬಗ್ಗೆ ವಿವರಿಸ್ತೀನಿ. ಮುಂದಿನ ಭಾಗದಲ್ಲಿ ಇದೆಲ್ಲ ವಿಚಾರಗಳನ್ನ ತಗೊಂಡು ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಇಲ್ಲಿ ಬರೋ ರಚನಾತ್ಮಕ ಕಾರ್ಯಕ್ರಮಗಳನ್ನ ವೀಕ್ಷಿಸ್ತಾ ಇರಿ. ಕ್ಷಣ ಕ್ಷಣದ ಸುದ್ದಿಗಳಿಗೂ ಗಮನ ಕೊಡ್ತಾ ಇರಿ. ನಮಸ್ಕಾರ.